ಹರೇ ಶ್ರೀನಿವಾಸ್. ಭಗವದ್ಗೀತಾ ಪಾಠಕ್ಕೆ ಸ್ವಾಗತ. ಇವತ್ತಿನ ದಿನ ಭಗವದ್ಗೀತೆಯ ಪ್ರಾರಂಭ ಪುನಃ. ಕಳೆದ ಬಾರಿ ಸತತ 3.5 ವರ್ಷದಿಂದ ಭಗವದ್ಗೀತೆ ಪಾಠ ಆಯಿತು. ಈ ಸಲ ಹೊಸದಾಗಿ ಸ್ವಲ್ಪ ಜ್ಯೋತಿಷ್ಯಕ್ಕೆ ಅನುಸಂಧಾನ ಮಾಡಿ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೂ ಮತ್ತು ಸಾಮಾನ್ಯ ಮಾನಸಿಕವಾಗಿ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತಂಬೋ ಉತ್ಸಾಹಿಗಳು ಕೂಡ ಉಪಯೋಗ ಆಗುವಂತೆ ಭಗವಂತ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರಾರಂಭವನ್ನು ಮಾಡೋಣ. ಭಗವದ್ಗೀತೆ ನಮಗೆ ಶಾಸ್ತ್ರದ ಒಂದು ಮಾತಿದೆ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ನಮ್ಮ ಮನಸ್ಸು ಬಂಧಗಳಲ್ಲಿ ಸಿಗಾಕ್ಸೋದಕ್ಕೂ ಮತ್ತು ಬಿಡುಗಡೆ ಮಾಡಲಿಕ್ಕೂ ಎರಡೂ ಕೂಡ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಮನಸ್ಸಿಗೆ ಒಂದು ಗುಣ ಇರುತ್ತೆ, 2 ಗುಣಗಳಿರುತ್ತೆ. ಒಂದು ಮನಸ್ಸಿನ ವೇಗ, ಸ್ಪೀಡ್. ಎರಡನೇದು ಮನಸ್ಸಿನ ಕಾರ್ಯವಿಧಾನ ಅಥವಾ ಯಾಂತ್ರಿಕ ವ್ಯವಸ್ಥೆ ಅಂತ ಹೇಳ್ತಾರೆ. ಈ 2 ಗುಣಗಳು ಮನಸ್ಸಿಗೆ ತುಂಬ ಮುಖ್ಯವಾದದ್ದು. ಇನ್ನು ನಿಮಗೆ ಮನಸ್ಸು ಅನ್ನೋದು ಮನಸ್ಸಿಗೆ ಸಮಾನವಾದಂಥ ವೇಗವಾಗಿ ಚಲನೆ ಮಾಡುವಂಥ ಬೇರೆ ಯಾವ ವ್ಯವಸ್ಥೆಯೂ ಇಲ್ಲ. ಎಲ್ಲತಕ್ಕಂಥ ವೇಗವಾಗಿ ಪ್ರಯಾಣ ಮಾಡೋದು ಮನಸ್ಸೇ. ಇದು ಮನಸ್ಸಿನ ಬಲವೂ ಹೌದು, ಮನಸ್ಸಿನ ಬಲಹೀನತೆಯೂ ಹೌದು. ಹೇಗೆಂತಂದರೆ, ನಮಗೆ ಒಂದು ಸುಂದರವಾದಂಥ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗು ಅಂತಂದರೆ ಮನಸ್ಸು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಪ್ರಾಚೀನ ವಾಂಗ್ಮಯದಲ್ಲಿ ನಮಗೆ ಹಿರಿಯರು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಮಾಡಬೇಕು, ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಉದ್ದೇಶ ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಮಾಡಿ ಸುತ್ತು ಇದ್ದಂಥ ಆ ವಾತಾವರಣ ಆಸ್ವಾದನೆ ಮಾಡಿ ಸ್ವಲ್ಪ ಸಮಯ ದೇವಸ್ಥಾನ ಹೇಗೆ ರಚನೆ ಆಗಿದೆ, ಹೇಗಿದೆ ಆ ವಾತಾವರಣ, ಎಲ್ಲೆಲ್ಲಿ ಯಾವ ದೇವರ ಮೂರ್ತಿಗಳಿದೆ, ಗೋಪುರದ ಮೇಲೆ ಏನೇನು ದೇವರ ಮೂರ್ತಿಗಳಿದೆ, ಇದೆಲ್ಲ ನೋಡ್ತೀವಿ. ನೋಡೋದ್ರಿಂದ ನಾವು ಯಾವಾಗಾದರೂ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ನನ್ನ ದೇವಸ್ಥಾನಕ್ಕೆ ಮನಸ್ಸನ್ನು ಕರ್ಕೊಂಡು ಹೋಗುವಂತಂದರೆ ಅಲ್ಲಿ ನಾವು ಕೂತು ನೋಡಿದಂಥ ವಿಚಾರಗಳನ್ನೆಲ್ಲ ಕೂಡ ನಮಗೆ ರಿಕಲೆಕ್ಟ್ ಮಾಡುತ್ತೆ. ಇದು ಇರುವಂಥ ವಿಚಾರ. ಅದೇ ಸಮಯದಲ್ಲಿ ಕೆಟ್ಟ ವಿಚಾರವನ್ನು ಕೂಡ ಇದೇ ಥರ ಮನಸ್ಸು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡುತ್ತೆ. ಯಾವಾಗೂ ನಡೆದಂಥ ಸಂಘಟನೆಗಳನ್ನೆಲ್ಲ ಕೂಡ ನಮಗೆ ಕಾಣುವಂತೆ ಮಾಡುತ್ತೆ. ಇದು ಮನಸ್ಸಿನ ಬಲಹೀನತೆ. ಯಾವಾಗೂ ಸಣ್ಣತನದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟು ಲಿಂಕ್ ಆಗಿಬಿಡುತ್ತೆ. ಈ ಥರ ಮನಸ್ಸಿನ ದೌರ್ಬಲ್ಯಗಳೂ ಇದೆ, ಮನಸ್ಸಿನ ಬಲಗಳೂ ಇದೆ. ಇಲ್ಲಿ ಒಂದು ವಿಚಾರ ಏನಂತಂದರೆ, ನಾವು ಒಂದು ಕಾರು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಿ. ನಾವು ಕನ್ಸಿಡರ್ ಮಾಡೋದೇನಂತಂದರೆ, ತುಂಬ ಸುಖವಾಗಿ ಪ್ರಯಾಣ ಮಾಡುವಂಥ ಕಾರ್ ಬೇಕು, ಹೆಚ್ಚಿನ ವೇಗವಾಗಿ ಸ್ಪೀಡಾಗಿ ಹೋಗುವಂಥ ಕಾರನ್ನು ನಾವು ಪ್ರಯಾರಿಟಿ ಕೊಡ್ತೀವಿ. ಆದರೆ ಎಷ್ಟೇ ವೇಗವಾಗಿ ಚಲನೆ ಮಾಡಿದರೂ ಕೂಡ ಸಮಸ್ಯೆ ಬಂದಾಗ ಅಷ್ಟೇ ಸಡನ್ನಾಗಿ ಸ್ಟಾಪ್ ಮಾಡಲಿಕ್ಕೆ ಬೇಕಾದಂಥ ಬ್ರೇಕಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿರಬೇಕು. ಒಂದು ವೇಳೆ ಬ್ರೇಕ್ ಇಲ್ಲ ಅಂದ್ಕೊಳ್ಳಿ, ಯಾರು ಕಾರ್ ಕೊಂಡ್ಕೊಳ್ಳಲ್ಲ. 150 ಕಿಲೋಮೀಟರ್ ಹೋಗುತ್ತೆ ಗಂಟೆಗೆ, ಆದರೂ ಬ್ರೇಕ್ ಇಲ್ಲ ಅಂತಂದರೆ ನಿಂದಿಸ್ಲಿಕ್ಕೆ ಬರಲಾದ್ರೆ ಕಾರ್ ಹೆಂಗೆ ತೊಗೋತೀವಿ? ಅದೇ ಥರ ಮನಸ್ಸು ಕೂಡ ತುಂಬ ವೇಗವಾಗಿ ಚಲನೆ ಮಾಡ್ತಾ ಇರುತ್ತೆ. ಆದರೆ ಮನಸ್ಸಿಗೆ ಕೂಡ ನಮಗೆ ಸಮಸ್ಯೆ ಬಂದಾಗ ಸ್ಟಾಪ್ ಮಾಡಲಿಕ್ಕೆ ಬೇಕಾದಂಥ ಬ್ರೇಕಿಂಗ್ ಸಿಸ್ಟಮ್ ಇರಬೇಕು. ಅದನ್ನೇ ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ನಾವೇನಂತೀವಿ ಅಂದರೆ ಸ್ವೀಯ ನಿಯಂತ್ರಣೆ ಅಂತ ಹೇಳ್ತೀವಿ, ಸೆಲ್ಫ್ ರೆಸ್ಟ್ರಾಯಿಂಟ್ ಅಂತೀವಿ. ಈ ಸ್ವೀಯ ನಿಯಂತ್ರಣೆ ಇದ್ದಾಗ ಮನಸ್ಸು ಯಾವ ವಿಚಾರದಲ್ಲಿ ಫಾಸ್ಟಾಗಿ ಹೋಗಬೇಕು, ಯಾವ ವಿಚಾರದಲ್ಲಿ ಸ್ಲೋ ಇರಬೇಕು, ಯಾವ ವಿಷಯದಲ್ಲಿ ಇದರ ಫಂಕ್ಷನಾಲಿಟಿ ಸ್ಟಾಪ್ ಆಗಬೇಕು ಅಂತಂಬೋ ಇದ್ದಾಗ, ಸಿಸ್ಟಮ್ ಇದ್ದಾಗ ಮನುಷ್ಯನಿಗೆ ಯಾವ ಥರದ ಸಮಸ್ಯೆಗಳು ಬರೋದಿಲ್ಲ. ಯಾವಾಗ ಬೇಕಾದರೆ ಮನಸ್ಸನ್ನು ಒಳ್ಳೆಯತನದಿಂದ ಹೊಂದಿಸಿಕೊಂಡು ಹೋಗ್ತಾನೆ. ಸಮಸ್ಯೆಗಳು ಬಂದಾಗ ಮನಸ್ಸನ್ನು ನಿಯಂತ್ರಣೆ ಮಾಡ್ತಾನೆ. ನಮಗೆ ಮನಸ್ಸನ್ನು ನಿಯಂತ್ರಣೆ ಮಾಡುವಂಥ ಸಿಸ್ಟಮ್ ನಮ್ಮ ಪ್ರಾಚೀನ ಕಾಲದಲ್ಲಿ ಇತ್ತು. ಅದು ನಮ್ಮ ಪರಂಪರೆಯಲ್ಲಿ ಬರುವಾಗ ಅದು ಮಧ್ಯದಲ್ಲೇ ಕಳೆದು ಹೋಗಿದೆ. ಮನಸ್ಸನ್ನು ಹೇಗೆ ನಿಯಂತ್ರಣೆ ಮಾಡಬೇಕು, ಇದನ್ನೇ ಸೈಕಾಲಜಿ ಅಂತ ಹೇಳ್ತಾರೆ. ಈ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅದನ್ನು ನಿಯಂತ್ರಣ ಮಾಡುವಂಥ ಪದ್ಧತಿಗಳು ಏನಿದೆ, ಇವುಗಳನ್ನೆಲ್ಲ ಕೂಡ
ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಸುಂದರವಾಗಿ ವಿವರಣೆಯನ್ನು ಮಾಡಿದ್ದಾನೆ. ಆ ವಿಚಾರಗಳನ್ನೆಲ್ಲ ಕೂಡ ನಾವು ನೋಡೋಣ. ಭಗವದ್ಗೀತೆಯಲ್ಲಿ ಇದು ಕೇವಲ ಮನಃಶಾಸ್ತ್ರ, ಭಗವದ್ಗೀತೆಯ ಶ್ಲೋಕಪೂರ್ವಕವಾಗಿ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಉಪದೇಶ ಮಾಡಿದ್ದೊಂದೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಜೀವನ ಧರ್ಮದ ಬಗ್ಗೆ ನಾವು ಮಾಡಬೇಕಾದ ಕೆಲಸ ಏನಿದೆ, ನಮಗೆ ಯಾವ ವಿಷಯದಲ್ಲಿ ತೊಂದರೆಗಳು ಬರುತ್ತೆ, ತೊಂದರೆಗಳಿಗೆ ಕಾರಣ ಏನು, ಒಂದು ದೈವವೇ, ಒಂದು ಮನುಷ್ಯನ ಸ್ವಯಂಕೃತ ಅಪರಾಧವೇ, ಇದನ್ನೆಲ್ಲ ಕೂಡ ಕೃಷ್ಣ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಒಂದು ಸಮಸ್ಯೆಗಳಲ್ಲಿ ಮನಸ್ಸು ನಿಯಂತ್ರಣ ಇಲ್ಲದೆ ಸ್ವಲ್ಪ ಆಧ್ಯಾತ್ಮಿಕ ಜೀವನದಲ್ಲಿ ಸಂತೃಪ್ತಿಯನ್ನು ಬಯಸುವರು, ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಕೂಡ ಕ್ಲೈಂಟ್ಸ್ ಕೇಳುವಂಥ ಎಲ್ಲ ವಿಷಯಗಳಿಗೂ ಕೂಡ ರೆಮಿಡೀಸ್ ಇರುತ್ತೆ ಅಂತ ಹೇಳ್ತಾರೆ. ಆ ಥರ ಇಲ್ಲ. ಕೆಲವೇನಿದೆ ಸಮಸ್ಯೆಗಳೆಲ್ಲ ಕೂಡ ಮನಸ್ಸಿನಿಂದಲೇ ಪರಿಷ್ಕಾರ ಮಾಡಬೇಕಾಗತ್ತೆ. ಹಾಗಾಗಿ ಜ್ಯೋತಿಷ್ಯ ಅಭ್ಯಾಸ ಮಾಡುವವರಿಗೂ ಕೂಡ ಭಗವದ್ಗೀತೆ ಅಂತಂಬೋದು ತುಂಬ ಅವಶ್ಯಕವಾದಂಥ ವಿಚಾರ. ಅದನ್ನು ನೇರ ನಾವು ಶಾಸ್ತ್ರಕ್ಕೆ ಪ್ರವೇಶ ಮಾಡುತ್ತಾ ಮುಂದಿನ ಉಪೋದ್ಘಾತ ಏನಾದರೂ ಇದ್ದರೆ ಇದಕ್ಕೆ ಸಂಬಂಧಪಟ್ಟದ್ದು ಶಾಸ್ತ್ರದಲ್ಲಿ ನಮಗೆ ಗೊತ್ತಾಗುತ್ತೆ, ಅಲ್ಲಿ ನಾವು ಅದನ್ನ ಬಗ್ಗೆ ಮಾಡೋಣ. ಭಗವದ್ಗೀತೆ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ, ಇತಿಹಾಸದಲ್ಲಿ ಬಹಳ ಮಹತ್ವವಾದ ಗ್ರಂಥ. ಇದೆಲ್ಲರಿಗೂ ಗೊತ್ತಿದೆ. ನಮ್ಮ ಪ್ರಾಚೀನರು ಭಗವದ್ಗೀತೆಗೆ ವೇದಕ್ಕಿಂತ ಶ್ರೇಷ್ಠ ಎನ್ನುವಂಥ ಮಹತ್ವ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಬೇರೆ ಗ್ರಂಥ ಯಾವುದೂ ಇಲ್ಲ. ಇಡೀ ಎಲ್ಲ ಅಧ್ಯಾತ್ಮದ ಸಾರ ಮಹಾಭಾರತದಲ್ಲಿ ಕಾಣಿದ್ರೆ, ಮಹಾಭಾರತದ ಎಲ್ಲ ಸಾರವೂ ನಮಗೆ ಭಗವದ್ಗೀತೆಯಲ್ಲಿ ಕಾಣುತ್ತೆ. ಅರ್ಥದಿಂದ ಭಾರದಿಂದ ತುಂಬಿರುವಂಥ ಮಹಾಭಾರತ ಶಾಸ್ತ್ರಗಳಲ್ಲೇ ಶ್ರೇಷ್ಠವಾದಂಥ ಗ್ರಂಥ. ಭಾರವಾದಂಥ ಗ್ರಂಥ. ಇಂತಹ ಮಹಾಭಾರತದಲ್ಲಿ ಭಗವದ್ಗೀತೆಯೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಸಮಗ್ರವಾಗಿ, ಎಕ್ಸ್ಕ್ಲೂಸಿವ್, ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದರೆ ಭಾರತೀಯ ತತ್ವಶಾಸ್ತ್ರದ ಸಮಗ್ರ ದರ್ಶನವೂ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಶಾಸ್ತ್ರಕಾರ ಹೇಳ್ತಾರೆ, ಮಹಾಭಾರತ ಐತಿಹಾಸಿಕ, ಮನಃಶಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯವಾಗಿ 3 ಬಗೆಯಿಂದ ನಮಗೆ ಕಾಣಿಸಿಕೊಳ್ಳುತ್ತದೆ. ಇದು ಐತಿಹಾಸಿಕ ಅಂದರೆ ಇತಿಹಾಸಂ, ಇದು ಹೀಗೆ ನಡೆದಿದೆ, ಆ್ಯಸ್ ಇಟ್ ಈಸ್ ಆಗಿ ಏನು ನಡೀತೋ ಅದನ್ನೇ ಇಲ್ಲಿ ಐತಿಹಾಸಿಕದಲ್ಲಿ ಹೇಳ್ತಾರೆ. ಮನಃಶಾಸ್ತ್ರೀಯವಾದ್ದು, ಮನಸ್ಸು ಯಾವ ಥರ ನಮ್ಮ ಜೀವನದಲ್ಲಿ ಕೂಡ ಬರುವಂಥ ಸಮಸ್ಯೆಗಳನ್ನೆಲ್ಲ ಕೂಡ ಇದರಲ್ಲಿ ರೆಪ್ರೆಸೆಂಟ್ ಮಾಡೋದು ಕಾಣುತ್ತೆ ನಮಗೆ. ನಾವು ಆ ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ತತ್ವವನ್ನು ತಿಳಿಸುವಂಥ ಗ್ರಂಥವೂ ಹೌದು ಅಂತ ಹೇಳ್ತಾರೆ. ಭಗವದ್ಗೀತೆ ಮನಃಶಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯವಾಗಿ ಮಹಾಭಾರತದ ಸಾರವನ್ನು ಹೊಂದಿದೆ. ಭಗವದ್ಗೀತೆಯಲ್ಲಿ ನಾವು ನೋಡಬೇಕಾದಂಥ ಮುಖ ಭಗವದ್ಗೀತೆಯಲ್ಲಿ ನಾವು ಮನಃಶಾಸ್ತ್ರೀಯವಾಗಿ ನೋಡಬೇಕಾದಂಥದ್ದು ಶಾಸ್ತ್ರೀಯ ಮತ್ತು ತತ್ವಶಾಸ್ತ್ರೀಯಾಗಿ ಮಹಾಭಾರತ ಸಾರವನ್ನು ಹೊಂದಿದೆ. ಆದ ಕಾರಣ ನಾವು ನೋಡಬೇಕಾದಂಥ ಮುಖ ಕೇವಲ ಇತಿಹಾಸ ಅಲ್ಲ, ಅಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆ, ಏನು ನಡೀತು, ಅವರ ವ್ಯವಹಾರ ಏನು ನಡೀತು, ಇದನ್ನು ನಾವು ಅಧ್ಯಯನ ಮಾಡೋದು ಬೇಕಾಗಿಲ್ಲ. ಬದಲಿಗೆ ಮನಃಶಾಸ್ತ್ರ ಮತ್ತು ಅಧ್ಯಾತ್ಮದ ಬಗ್ಗೆ ಆಲೋಚನೆ ಮಾಡಬೇಕು. ನಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಕೌರವ ಪಾಂಡವರ ಸಂಗ್ರಾಮ, ರಾಜ್ಯಕ್ಕೋಸ್ಕರ ಹೊಡೆದಾಡಿದರು, ಧರ್ಮದಿಂದ ಪಾಂಡವರು, ಅಧರ್ಮದಿಂದ ಕೌರವರು, ಕೊನೆಗೆ ಧರ್ಮ ಜಯ ಆಯಿತು. ಈ ಥರ ನಾವು ಈ ಐತಿಹಾಸಿಕ ಆ್ಯಂಗಲಲ್ಲಿ ನಾವು ಶಾಸ್ತ್ರ ನೋಡ್ತೀವಿ. ಭಾಳಷ್ಟು ಪ್ರವಚನಗಳಲ್ಲಿ, ಚಲನಚಿತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ ಬಹಳಷ್ಟು ನೋಡಿಸ್ತಾರೆ. ಆದರೆ ನಾವು ನೋಡಬೇಕಾದ ಪದ್ಧತಿ ಏನಂತಂದರೆ, ಮನಃಶಾಸ್ತ್ರೀಯವಾಗಿ, ಆಧ್ಯಾತ್ಮಿಕವಾಗಿ ನಾವು ನೋಡಿದರೆ ನಮ್ಮಲ್ಲಿ ಉಂಟಾಗುವಂಥ ಸಮಸ್ಯೆಗಳನ್ನೆಲ್ಲ ಕೂಡ ಒಂದು ಉತ್ತರ ಅಂತಂಬುದು ನಮಗೆ ಸಿಗುತ್ತೆ. ಸೊ ಆ ಥರದ ಒಂದು ಪದ್ಧತಿಯಲ್ಲಿ ನಾವು ನೋಡಬೇಕಾಗತ್ತೆ. ಇಲ್ಲಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿಕೊಳ್ಳಿ. ಮ್ಯೂಟ್ ಮಾಡಿಕೊಳ್ಳೋದ್ರೆ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಮನಃಶಾಸ್ತ್ರೀಯವಾಗಿ ನಾವು ನೋಡಿದರೆ ಮಹಾಭಾರತದಲ್ಲಿ ಹೇಳುವುದು 5000 ವರ್ಷಗಳ ಹಿಂದೆ ಕೌರವ ಪಾಂಡವರ ನಡುವೆ ನಡೆದಂಥ ಇತಿಹಾಸ ಒಂದೇ ಅಲ್ಲ. ಇದು ನಮ್ಮ ಜೀವನದಲ್ಲಿ, ಮುಖ್ಯವಾಗಿ ನಮ್ಮ ಅಂತರಂಗ ಪ್ರಪಂಚದಲ್ಲಿ ನಿರಂತರವಾಗಿ ಹೋರಾಟ ಮಾಡುವಂಥ ಚಿತ್ರಣೆಯೇ ಇದು. ನಮ್ಮ ಜೀವನವೇ ಒಂದು ಸಂಗ್ರಾಮ, ನಮ್ಮ ಹೃದಯ ರಂಗವೇ ಕುರುಕ್ಷೇತ್ರ ಅಂತ ಹೇಳ್ತಾರೆ. ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವಂಥ ಕೌರವರು ಇದ್ದಾರೆ, ನಮಗೆ ಎಚ್ಚರ ಕೊಡುವಂಥ ಪಾಂಡವರು ಇದ್ದಾರೆ. 18 ಅಕ್ಷೋಹಿಣಿ ಸೈನ್ಯವೂ ಇದೆ.
ಆದರೆ ನಮ್ಮ ಹೋರಾಟದಲ್ಲಿ ಪಾಂಡವರು ಸೋತು ಕೌರವರು ಗೆದ್ದು ಬಿಡುವಂಥ ಸಂಭಾವ್ಯ ಭಾಳಷ್ಟು ವಿಚಾರಗಳು ಹೆಚ್ಚಾಗಿರುತ್ತೆ. ಆದರೆ ಹಾಗಾಗದೆ ನಮ್ಮಲ್ಲೂ ಪಾಂಡವರು ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಬಾಳ ರಥದ ಸಾರಥ್ಯವನ್ನು ಆ ಭಗವಂತನ ಕೈಗೊಪ್ಪಿಸಿ ಇದೇ ಅರ್ಜುನ ಮೂಲಕ ನಮಗೆ ನಾರಾಯಣ ನಮಗೆ ಕೊಟ್ಟಂಥ ಗೀತೋಪನಿಷತ್ತು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ನಡೆದಿರುವಂಥ ಅಪೂರ್ವವಾದ ಅರ್ಥ ಸಾರಾಂಶ ಹಾಗೂ ದೈನಂದಿಕ ಜೀವನದ ಭಗವದ್ಗೀತೆಯ ಮಹತ್ವವನ್ನು ಇಲ್ಲಿ ನಾವು ಕಾಣ್ಬೋದು. ಗೀತೆ ಕೇವಲ ಒಂದು ಜಾತಿಗೋ ಅಥವಾ ಒಂದು ಮತಕ್ಕೋ ಸಂಬಂಧಪಟ್ಟದ್ದಲ್ಲ. ಇದು ಮನುಷ್ಯ ಜೀವನವನ್ನು ಎತ್ತಿ ಕೈ ಹಿಡಿಯುವಂಥ ಒಂದು ವಿಶೇಷವಾದಂಥ ಶಾಸ್ತ್ರ. ಸೊ ಇಂಥ ಅಪೂರ್ವವಾದಂಥ ಕೃತಿಯನ್ನು ನಮಗೆ ನಮಗೆ ಯೋಗ್ಯತೆಗೆ ಎಷ್ಟು ಅರ್ಥ ಆಗುತ್ತೋ, ಭಗವಂತ ನಮ್ಮ ಹತ್ರ ಎಷ್ಟು ಮಾಡಿಸ್ತಾನೋ ಅದನ್ನು ನೋಡುತ್ತಾ ನಾವು ಮುಂದುವರಿಯೋಣ. ಯಾವುದೇ ಆಗಲಿ, ಒಂದು ಶಾಸ್ತ್ರ ಪಾಠ ಆಗಲಿ, ಒಂದು ವಿಶೇಷವಾದಂಥ ಅಧ್ಯಯನ ಮಾಡುವಾಗಲಿ ಪ್ರಾಚೀನರು ಒಂದು ಶಾಂತಿ ಮಂತ್ರವನ್ನು ಹೇಳ್ತಿದ್ರು. ಅದನ್ನು ಶಾಂತಿ ಮಂತ್ರವನ್ನು ಪಾಠವನ್ನು ನಾವು ಪ್ರಾರಂಭ ಮಾಡ್ತಾ ಭಗವದ್ಗೀತೆಗೆ ಮುಂದುವರಿಯೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನೇ ಗುರುಮಂತ್ರ ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಪಾಠ ಮಾಡುವ ಕಾಲಕ್ಕೆ ಗುರುಗಳು ಹೇಳುವಂಥ ಮಂತ್ರ, ಗುರುಗಳಿಗೆ ಶಿಷ್ಯನಿಗೆ ಹೇಳುವಂಥ ಮಂತ್ರ. ಇದರ ಅರ್ಥ ನಾವು ಸ್ಥೂಲವಾಗಿ ನೋಡಿದರೆ, ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಹೇಳುವನಿಗೆ ಕೇಳುವವನಿಗೆ ಅರಿವಿನಿಂದ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ, ಮತ್ತು ಎಲ್ಲವನ್ನು ಕೊಟ್ಟು ಗುರು ಶಿಷ್ಯರ ಮಧ್ಯ ಯಾರನ್ನೂ ದ್ವೇಷ ಮಾಡದಂತಹ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ನಮಗೆ ಕೊಡಲಿ ಅಂತ ಇದರ ಅರ್ಥ. ಇದು ಗುರು ಶಿಷ್ಯರಿಬ್ಬರು ಹೇಳುವಂಥ ಮಂತ್ರ. ಯಾರಿಗೆ ಓಂ ಅಂತಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಭಗವಂತ, ಶಾಂತಿ ಅಂತಂದರೆ ಇಲ್ಲಿ ಪೀಸ್ ಅಂತಾರೆ. ಶಾಂತಿ ಅಂತಂದರೆ ಕೇವಲ ಪೀಸ್ ಅಲ್ಲ. ಶಾಂತಿ ಅಂತಂದರೆ ಶಾಹ ಅಂತಂದರೆ ಜ್ಞಾನಾನಂದ ಅಂತ ಅರ್ಥ. ಥಿ ಅಂತಂದರೆ ನಾಲೆಡ್ಜ್, ವಿಸ್ಡಮ್ ಅಂತೀವಿ. ಸೊ ಜ್ಞಾನಾನಂದಗಳಿಗೆ ಪರಾಕಾಷ್ಠೆಯಾದಂಥ ಭಗವಂತ ಅಂತ ಅರ್ಥ. 3 ಸಲ ಯಾಕೆ ಹೇಳ್ತೀವಿ ಅಂತಂದರೆ, ತತ್ವವನ್ನು ಒತ್ತಿ ಹೇಳಬೇಕಾದ್ರೆ 3 ಸಲ ಹೇಳುವಂಥ ಸಂಪ್ರದಾಯ ಇದೆ. ಇದನ್ನೇ ರೀಇಟರೇಷನ್ ಅಂತಾರೆ. ರಿಪಿಟೇಷನ್ ಅಲ್ಲ, ರೀಇಟರೇಷನ್. 3 ಸಲ ಹೇಳ್ತೀವಿ. ಇದು ಪ್ರಾರಂಭ ಮಂತ್ರ. ಇನ್ನು ನಾವು 1ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೇವಲ ಕ್ಯಾರೆಕ್ಟರ್ಸ್ ನೋಡೋದೊಂದೇ ಅಲ್ಲ, ಆ ಕ್ಯಾರೆಕ್ಟರ್ಸ್ ಮನಸ್ಸಿನಲ್ಲಿ ಯಾವ ಥರ ಭಾವನೆ ಇತ್ತು ಅಂತಂಬುದು ಪ್ರಧಾನ ನೋಡಬೇಕು. ಯಾಕೆ ಆವಾಗೇ ನಮಗೇನಾಗುತ್ತೆ, ಆ ಥರ ಗೊಂದಲ ನಮಗೆ ಒಳಗಾದಾಗ ಭಗವಂತ ಅರ್ಜುನನಿಗೆ ಕೊಟ್ಟಂಥ ಸಂದೇಶ ನಮಗೂ ಸಂದೇಶ ಆಗುತ್ತೆ. ಕೇವಲ ಕ್ಯಾರೆಕ್ಟರ್ ನೋಡಿದ್ರೆ ನಮಗೇನೂ ಅರ್ಥ ಆಗೋದಿಲ್ಲ. ಸಾಮಾನ್ಯವಾಗಿ ಭಗವದ್ಗೀತೆ ಭಾಷ್ಯ ಮಾಡೋ ಕಾಲಕ್ಕೆ 1ನೇ ಅಧ್ಯಾಯಕ್ಕೆ ಯಾರು ಹೆಚ್ಚು ಒತ್ತು ಕೊಡೋದಿಲ್ಲ. ನೇರವಾಗಿ ಏನು ಮಾಡ್ತಾರೆ, 2ನೇ ಅಧ್ಯಾಯಕ್ಕೆ ಹೋಗ್ತಾರೆ. 1ನೇ ಅಧ್ಯಾಯದಲ್ಲಿ ಏನಿದೆ, ಅರ್ಜುನ ತನ್ನ ಗುರುಗಳನ್ನು ಬಂಧುಗಳನ್ನು ಕಂಡು ನಾನು ಯುದ್ಧ ಮಾಡೋದಿಲ್ಲ, ರಕ್ತಪಾತ ಆಗತ್ತೆ, ಯುದ್ಧದಲ್ಲಿ ಅನೇಕ ಜನ ಸಾಯ್ತಾರೆ, ಅನೇಕ ಜನ ಸತ್ತರೆ ಅವರ ಹೆಂಡಂದರೆಲ್ಲ ಕೂಡ ವಿಧವಾಸ್ತ್ರೀಯರಾಗ್ತಾರೆ, ಮಕ್ಕಳನ್ನು ಕೈ ಹಿಡಿಯೋರಿಗೆ ಸಿಗೋದಿಲ್ಲ, ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡೋದಿಲ್ಲ. ಆದರೆ ಹೆಚ್ಚಿನ ವಿಚಾರ ಇರೋದು 1ನೇ ಅಧ್ಯಾಯದಲ್ಲಿ ಮಾತ್ರವೇ. ಡೈರೆಕ್ಟಾಗಿ 1ನೇ ಅಧ್ಯಾಯ ಸ್ಪರ್ಶ ಮಾಡದೆ 2ನೇ ಅಧ್ಯಾಯ ಹೋಗಿ ಯುದ್ಧರಂಗದಲ್ಲಿ ಗೊಂದಲ ಆದಂಥ ಅರ್ಜುನನಿಗೆ ಕೃಷ್ಣನ ಕೊಟ್ಟ ಉಪದೇಶ ಅಂತ ಪ್ರಾರಂಭ ಮಾಡುವಂಥದ್ದು ಬಹಳ ಕಡೆ ನಾವು ನೋಡ್ತೀವಿ. ಆದರೆ 1ನೇ ಅಧ್ಯಾಯದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳಿವೆ. ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಈ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಕರೆಯೋದು ಪ್ರಸ್ತುತ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಯುದ್ಧ ನಡೆಯುವಂಥ ಪೂರ್ವಕ್ಷಣದಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತಂಥ ಅರ್ಜುನ ಹಾಗೂ ದುರ್ಯೋಧನರ ಮನಸ್ಥಿತಿ ಹೇಗಿತ್ತು ಅಂತ ಒಂದು ಸುಂದರವಾದಂಥ ಚಿತ್ರವನ್ನು ಕೊಡ್ತಾರೆ ನಮಗೆ. ಅಪೂರ್ವವಾಗಿ ವಿಶ್ಲೇಷಣೆ ಅಡಗಿದೆ. ಅರ್ಜುನನ ಮನಸ್ಸಿನ ಗೊಂದಲಕ್ಕೆ ಶ್ರೀಕೃಷ್ಣ ಪರಿಹಾರದ ಉಪದೇಶ ಕೊಟ್ಟ. ಆದರೆ ದುಷ್ಟ ದುರ್ಯೋಧನ ಗೊಂದಲಗಳಿಗೆ ಆತ ಕೂಡ ಸಂದೇಹ ಬಂದು ಕನ್ಫ್ಯೂಷನ್ ಆಯಿತು.
ಆದರೆ ಅವನ ಸಂದೇಹಗಳಿಗೆ ಉತ್ತರ ಸಿಗಲಿಲ್ಲ, ಹಾಗೇ ಜೀವವನ್ನು ಬಿಟ್ಟ. ಆದ್ದರಿಂದ ಮೊದಲನೇ ಅಧ್ಯಾಯವನ್ನು ನಾವು ಐತಿಹಾಸಿಕ ದೃಷ್ಟಿಯಿಂದ ಕಾಣದೆ ಇಲ್ಲಿರುವಂಥ ಮನಃಶಾಸ್ತ್ರೀಯವಾಗಿ ಅರಿಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ಹೇಳಿರುವಂಥ ಮನಃಶಾಸ್ತ್ರಕ್ಕೆ ಕೇವಲ ಯುದ್ಧ ಭೂಮಿಯಲ್ಲಿ ನಿರಂತರ ನಿಂತವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇದು ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟದ್ದು. ಈ ಎಚ್ಚರದಿಂದ ಇಲ್ಲಿ ಬರುವಂಥ ವಿಚಾರ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಮಗೆ ಈ ಅಧ್ಯಾಯ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಭಗವದ್ಗೀತೆ ಪ್ರಾರಂಭ ಆಗೋದೇ ಧೃತರಾಷ್ಟ್ರನ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ. ಧೃತರಾಷ್ಟ್ರ ಅಂತಂದರೆ ಪುರ, ರಾಷ್ಟ್ರ ಅಂತಂದರೆ ಪುರ ಅಂತಾರೆ. ರಾಷ್ಟ್ರವನ್ನು ಧಾರಣೆ ಮಾಡಿದವನು ಅಂತ ಅರ್ಥ. ಅಂದರೆ ಸತ್ಯದ ಬಗ್ಗೆ ಕುರುಡಾಗಿ ಕಣ್ಮುಚ್ಚಿ ಮಲಗಿರುವ ಜೀವವೇ ಧೃತರಾಷ್ಟ್ರ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ದುರ್ಯೋಧನ ಎನ್ನುವುದು ನಮ್ಮೊಳಗಿರುವಂಥ ದುಷ್ಟತನದ ಪರಾಕಾಷ್ಠೆಯ ಸಂಕೇತ ಅಂತ ಹೇಳ್ತಾರೆ. ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಕರ್ಣ ಇವರೆಲ್ಲರೂ ಕೂಡ ನಮ್ಮ ಇಂದ್ರಿಯಗಳಂತೆ. ನಮ್ಮ ಮನಸ್ಸಲ್ಲಿರುವಂಥ ಕೆಟ್ಟತನದಿಂದ ನಾವು ನಮ್ಮಲ್ಲಿರುವಂಥ ಅಮೂಲ್ಯವಾದಂಥ ಇಂದ್ರಿಯಗಳನ್ನು ಕೆಟ್ಟ ಕಾರ್ಯಕ್ಕೆ ಬಳಸ್ತೇವೆ. ವಸ್ತುತಃ ಇಂದ್ರಿಯಗಳು ಯಾವಾಗೂ ಕೆಟ್ಟದ್ದಲ್ಲ, ಆದರೆ ಕೆಟ್ಟದ ಹಾರಿಯ ಜೊತೆ ನಾವು ಕೆಟ್ಟದ್ದನ್ನು ಮಾರ್ಗದಲ್ಲಿ ಕಳಿಸೋದು ಕೆಟ್ಟವಾಗ್ತವೆ. ನಮ್ಮಲ್ಲಿ ಪ್ರಾಕ್ಟಿಕಲಿ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆಯತನದಿಂದ ಹೋಗಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇರುತ್ತೆ. ಆದರೆ ಅವರನ್ನು ಒಳ್ಳೆಯತನಕ್ಕೆ ಬೆಳೆಸಬೇಕಾದಂಥ ವಾತಾವರಣ ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಮಕ್ಕಳು ತುಂಬ ಚೆನ್ನಾಗಿರಬೇಕು, ಹೇಳಿದ ಮಾತು ಕೇಳಬೇಕು. ಹೇಳಿದ ಮಾತು ಕೇಳೋದು, ಅದನ್ನು ರೆಪ್ರೆಸೆಂಟ್ ಮಾಡುವಂಥ ವಾತಾವರಣ ನಮ್ಮಲ್ಲಿದೆಯಾ? ಮನೆಯಲ್ಲಾಗಲಿ, ಶಾಲೆಗಳಲ್ಲಾಗಲಿ, ವಿದ್ಯಾರ್ಥಿಗಳು ಓದುವಂಥ ಪುಸ್ತಕಗಳಲ್ಲಾಗಲಿ, ಸಮಾಜದಲ್ಲಾಗಲಿ ಇದು ಒಳ್ಳೆಯದು ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೂ ಇಲ್ಲ. ಯಾವುದು ಕೆಟ್ಟದ್ದೋ ಅದನ್ನು ತೋರಿಸುವಂಥ ಪ್ರಯತ್ನವೇ ಜಾಸ್ತಿ ನಡೀತಾ ಇದ್ದಾಗ ಮಕ್ಕಳು ಒಳ್ಳೆಯದನ್ನೇ ಕಲಿಬೇಕು ಅಂತ ಹೆಂಗಾಗುತ್ತೆ? ನಮ್ಮಲ್ಲಿ ಯಾವ ನಿಯಂತ್ರಣವೂ ಇರೋದಿಲ್ಲ. ಪುಸ್ತಕಗಳಲ್ಲಿ ಒಳ್ಳೆಯ ವಿಚಾರಗಳು ಕಾಣಲ್ಲ. ಮನೆಯಲ್ಲಿ ನಡೆದುಕೊಳ್ಳೋದು ಒಳ್ಳೆಯ ವಾತಾವರಣ ಇರೋದಿಲ್ಲ. ಸಿನಿಮಾ, ಟಿ ವಿ ಯಾವುದೂ ಕೂಡ ಒಳ್ಳೆಯದನ್ನು ತೋರಿಸುವುದಿಲ್ಲ. ಸಮಾಜದಲ್ಲಿ ಹೇಳುವವರು ಕೂಡ ಒಳ್ಳೆಯದಕ್ಕೆ ತೋರಿಸೋದು. ಇನ್ನು ಮಕ್ಕಳಲ್ಲಿ ಒಳ್ಳೆಯದಾಗಬೇಕು, ಒಳ್ಳೆಯ ಥರ ಇರಬೇಕು ಅಂತ ಹೆಂಗೆ ಸಾಧ್ಯ? ಅವ್ರಿಗೆ ಇನ್ಪುಟ್ ಕೊಡೋದೇ ಒಳ್ಳೆಯದಿಲ್ಲದಾಗ ಅವ್ರ ಹತ್ರ ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟು ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಗೀತೆಯಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಮಹಾಭಾರತದ ಪ್ರತಿಯೊಂದು ಪಾತ್ರದಲ್ಲಿ ಅತ್ಯಮೂಲ್ಯವಾದ ಹಾಗೆ ತುಂಬ ಗೋಪ್ಯವಾದಂಥ ಅರ್ಥ ಅಡಗಿದೆ ಅಂತ ಹೇಳ್ತಾರೆ. ಅದನ್ನು ನಾವು ಸ್ವಲ್ಪ ಸ್ವಲ್ಪ ಮನಃಶಾಸ್ತ್ರೀಯ ದೃಷ್ಟಿಯಿಂದ ನಾವು ನೋಡೋಣ. ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಶ್ಲೋಕ ಧೃತರಾಷ್ಟ್ರನಿಂದ ಶುರುವಾಗುತ್ತೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಹೇಳ್ತಾನೆ. ಇಲ್ಲಿ ಸಂಜಯ ವೇದವ್ಯಾಸ ದೇವರಿಂದ ಒಂದು ವರ ಪಡೆದಿರ್ತಾನೆ. ಸೊ ದೂರದಲ್ಲಿ ನಿಂತವರು ಅವರ ಮನಸ್ಸಿನಲ್ಲಿ ಏನಿದೆ ಆ ದೂರಶ್ರವಣ ದೂರದರ್ಶನ ಎರಡೂ ಆಗುವಂಥ ಶಕ್ತಿ ವೇದವ್ಯಾಸರಿಂದ ಸಂಜಯ ಪಡೆದಿರ್ತಾನೆ. ಸಂಜಯ ಧೃತರಾಷ್ಟ್ರನ ಹತ್ರ ಕೂತು ಮಾತಾಡ್ತಾ ಇರುವಾಗ ಧೃತರಾಷ್ಟ್ರ ಕೇಳ್ತಾನೆ, ಸಂಜಯನೇ, ಧರ್ಮಕ್ಷೇತ್ರ ಅಂದರೆ ಪರಶುರಾಮನಿಂದ ಸಮಂತ ಪಂಚಕ ಅಂತಾರೆ, ಸುತ್ತಲೂ 5 ಸರೋವರ ಇರುತ್ತೆ. ಈ ನಿರ್ಮಿಸಲ್ಪಟ್ಟಂಥ ಧರ್ಮಕ್ಷೇತ್ರ, ಹಿಂದೆ ಅದರ ಹೆಸರು ಆ ಯುದ್ಧರಂಗದಲ್ಲಿ ಮಾಡುವಂಥ ಕ್ಷೇತ್ರದ ಹೆಸರು ಹಿಂದೆ ಪರಶುರಾಮನ ಕಾಲದ ಧರ್ಮಕ್ಷೇತ್ರ ಆಗಿತ್ತು. ಅನಂತರ ಆ ಕ್ಷೇತ್ರವನ್ನು ಕುರು ಮಹಾರಾಜ ಆಳಿದ್ದ, ಆದ ಕಾರಣ ಕುರುಕ್ಷೇತ್ರ ಅಂತ ಕೂಡ ಹೆಸರು ಬಂತು. ಇದರ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಾರೆ, ಅಂದರೆ ಸಂಬೋಧನೆ ಮಾಡಿದ್ದಾರೆ. ನಮ್ಮ ಹೃದಯವೇ ಧರ್ಮಕ್ಷೇತ್ರ. ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತೀರ್ಮಾನ ಮಾಡುವಂಥ ಮನಸ್ಸು ಇದೇ ಕುರುಕ್ಷೇತ್ರ. ಹೃದಯ ಧರ್ಮಕ್ಷೇತ್ರ, ಮನಸ್ಸೇ ಕುರುಕ್ಷೇತ್ರ ಆಗುತ್ತೆ. ಮನಸ್ಸಿನ ಸಂಘರ್ಷಣೆಯೇ ಮಹಾಭಾರತ ಯುದ್ಧ. ಇಲ್ಲಿ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನನ್ನ, ಈ ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದ ಅಂತ ಕಡೆ ಹೋರಾಟ ಬಯಸಿ ಎದುರು ಬದಲಾದಂಥ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಕೇಳ್ತಾನೆ. ಇಲ್ಲಿ ನನ್ನವರು ಮತ್ತು ಪಾಂಡವರು ಅಂತ ಸಂಬೋಧನ ಮಾಡುವುದರಿಂದ
ಧೃತರಾಷ್ಟ್ರ ತನ್ನಲ್ಲಿರುವಂಥ ಮಾನಸಿಕ ದೌರ್ಬಲ್ಯವನ್ನು ವ್ಯಕ್ತಪಡಿಸ್ತಾನೆ ಈ ಶ್ಲೋಕದಲ್ಲಿ, ಸ್ಪಷ್ಟವಾಗಿ ಕಾಣುತ್ತೆ. ಇದು ನೋಡ್ಬೇಕು. ಉದಾಹರಣೆ, ಒಂದು ಲೌಕಿಕ ಉದಾಹರಣೆ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಟ್ರೈನ್ ಆಕ್ಸಿಡೆಂಟ್ ಆಗಿದೆ. ಆದಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಪೇಪರ್ನಲ್ಲಿ ಓದಿದ ತಕ್ಷಣ, ಟಿ ವಿಯಲ್ಲಿ ನೋಡಿದ ತಕ್ಷಣ ಒಂದು 2 ನಿಮಿಷ ಹೌದಾ ಆಗಬಾರ್ದಾಗಿತ್ತು, ಅಥವಾ ಇಗ್ನೋರ್ ಮಾಡುವಂಥ ಸಂದರ್ಭ ಇದೆ. ಆ ಟ್ರೈನ್ನಲ್ಲಿ ನಮ್ಮವರು ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ, ದೌರ್ಬಲ್ಯ ಹೆಚ್ಚಾಗುತ್ತೆ. ಅಯ್ಯೋ ಏನಾಯ್ತೋ ಏನೋ, ಇಂಥ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತಲ್ವಾ ಅಂತಾರೆ. ಇನ್ನು ಸಮಾಜದ ಮೇಲೆ ತುಂಬ ದ್ವೇಷಗೊಂಡವರು ಏನು ಮಾಡ್ತಾರೆ, ಆಯ್ತು ಬಿಡಿ, ಸ್ವಲ್ಪ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಯಿತು, ಈ ಥರ ಅನ್ನೋರು ಇದ್ದಾರೆ. ಅಂದರೆ ನನ್ನವರು ಅಂದಾಗ ನಮ್ಮ ಮನಸ್ಸು ವರ್ತನೆ ಮಾಡೋದು ಬೇರೆ, ನನ್ನವರಲ್ಲ ಅಂತಂದಾಗೆ ವರ್ತನೆ ಮಾಡೋದು ಬೇರೆ. ಸೊ ಇದು ಮಾನಸಿಕವಾದ ಪ್ರಧಾನ ದೌರ್ಬಲ್ಯ. ಅದು ಧೃತರಾಷ್ಟ್ರನಿಂದಾನೇ ಗೊತ್ತಾಗುತ್ತೆ. ಸಂಜಯ ಹೇಳ್ತಾನೆ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್ ಅಂತ ಹೇಳ್ತಾನೆ. ವಿಶಿಷ್ಟವಾದ ವಿನ್ಯಾಸದಿಂದ ಶಿಸ್ತುಬದ್ಧವಾಗಿ ಸಜ್ಜಾಗಿ ನಿಂತಿರುವ ಪಾಂಡವ ಸೇನೆಯನ್ನು ಕಂಡಾಗ ದುರ್ಯೋಧನ ಎಮೋಷನ್ ಹೆಚ್ಚಾಗುತ್ತೆ. ಇದು ಸಂಜಯ ಧೃತರಾಷ್ಟ್ರನಿಗೆ ಕೊಡುವಂಥ ಪಿಕ್ಚರ್. ಅಲ್ಲಿ ಏನು ನಡೀತಾ ಇದೆ ಅಂತಂದರೆ ಹೇಳ್ತಾನೆ. ಸೊ ಈ ಪಾಂಡವರ ಸೇನೆಯೆಲ್ಲ ಕೂಡ ನಿಂತಿದ್ದಾರೆ, ಅವರೊಂದು ಶಿಸ್ತುಬದ್ಧವಾಗಿ ತುಂಬ ತೇಜಸ್ಸಿನಿಂದ ವಿಶಿಷ್ಟವಾದ ವಿನ್ಯಾಸದಿಂದ ನಿಂತಿದ್ದಾರೆ. ಅವರನ್ನು ದುರ್ಯೋಧನ ಅವರನ್ನು ನೋಡಿದ ತಕ್ಷಣ ಅವನಲ್ಲಿ ಎಮೋಷನ್ ಜಾಸ್ತಿ ಆಯಿತು. ಇದು ಮಾನಸಿಕವಾಗಿ ಆತನಿಗೆ ಆಗುತ್ತಾ ಇರುವಂಥ ಮೊದಲನೇ ಅಪಘಾತ. ಈ ಮಾನಸಿಕ ಸ್ಥಿತಿಯಲ್ಲಿ ಆತ ಆಚಾರ್ಯರ ಬಳಿ ಹೋಗುತ್ತಾನೆ. ಇಲ್ಲಿ ಆಚಾರ್ಯರಂತಂದರೆ ಗುರುಗಳಾದಂಥ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಆ ಪಾಂಡವರ ಸೇನೆಯಲ್ಲೆಲ್ಲ ನೋಡಿ ಎಮೋಷನ್ ಜಾಸ್ತಿಯಾಗಿ ಧೃತರಾಷ್ಟ್ರರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡೋದಾಗಲಿ, ಶಿಷ್ಯನ ರೀತಿ ನಡೆದುಕೊಳ್ಳೋದಾಗಲಿ ಮಾಡೋದಿಲ್ಲ. ತಾನು ಒಂದು ರಾಜ ಎನ್ನುವಂಥ ಅಹಂಕಾರದಿಂದ ಧೃತರಾಷ್ಟ್ರನ ಜೊತೆ ಮಾತಾಡ್ತಾನೆ. ಈ ಶ್ಲೋಕದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನೋಡಿ, ಯುದ್ಧ ಭೂಮಿಗೆ ತಾನು ಗೆದ್ದೇ ಗೆಲ್ತೀನಿ ಅಂತಂಬೋ ವಿಶ್ವಾಸದಿಂದ ದುರ್ಯೋಧನ ಬರ್ತಾನೆ. ಪಾಂಡವರ ಸೈನ್ಯದ ಒಂದು ತಂಡ ನೋಡ್ತಾನೆ. ಯಾಕೆಂತಂದರೆ ನೀವು ಸೈನ್ಯವನ್ನು ನೋಡಿದ್ರೆ ದುರ್ಯೋಧನನ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಸೈನ್ಯ. ಸೈನ್ಯದಲ್ಲಿ ನೋಡಿದ್ರೂ ಕೂಡ ಪಾಂಡವರು ತುಂಬ ಕಡಿಮೆ ಇದ್ದಾರೆ, ವೀರರಲ್ಲಿ ನೋಡಿದ್ರು ಕೂಡ ಬಹಳ ಕಡಿಮೆ. ಆದರೆ ದುರ್ಯೋಧನ ಮನಸ್ಸಿನಲ್ಲಿ ಹೇಗೆ ಅರ್ಥ ನೋಡ್ತಾನೆ ಅಂತ ಅಂಬೋದಲ್ಲಿ ಪ್ರಧಾನವಾಗಿ ಗಮನಿಸಬೇಕು. ಪಾಂಡವರ ಸೈನ್ಯದ ಒಂದೇ ಒಂದು ತಂಡವನ್ನು ನೋಡಿದ ತಕ್ಷಣ ಮಾನಸಿಕವಾಗಿ ಅಸಮಾಧಾನ ಆಗುತ್ತೆ ದುರ್ಯೋಧನಿಗೆ. ಅದರಿಂದ ಆತ ಹೇಗೆ ದೌರ್ಬಲ್ಯಕ್ಕೆ ಒಳಗಾಗದ ಅಂತ ಎನ್ನುವುದನ್ನು ಈ ಶ್ಲೋಕದಲ್ಲಿ ದೃಷ್ಟ್ವಾತು ಎನ್ನುವಂಥ ಒತ್ತಿ ಹೇಳ್ತಾನೆ ಸಂಜಯ. ತನ್ನಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಪಾಂಡವರ ಒಂದು ಸಣ್ಣ ಪುಟ್ಟ ತಂಡವನ್ನು ಕಂಡು ಮಾನಸಿಕವಾಗಿ ವಿಪ್ಲವನಾದಂಥ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಗೆ ಅಹಂಕಾರದಿಂದ ಮಾತಾಡ್ತಾನೆ ಅಂತಂಬುದನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಸಾಕಷ್ಟು ಧೈರ್ಯ, ಬಲ ಎಲ್ಲ ಇದ್ದರೂ ಕೂಡ ಮನಸ್ಸು ಒಂದು ಸಲ ಅದನ್ನು ನೋಡಿದಾಗ ವ್ಯಾಕುಲಕ್ಕೊಳಗಾಗುತ್ತೆ. ನಮ್ಮಲ್ಲಿ ಎಲ್ಲದಕ್ಕೂ ಯುದ್ಧರಂಗಕ್ಕೆ ಅಂತ, ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಇಂಟರ್ವ್ಯೂ ಹೋಗಬೇಕು, ಬೇಕಾದಂಥ ಎಲ್ಲ ನಾಲೆಡ್ಜು ಇದೆ, ಆದರೂ ಕೂಡ ಒಳಗೆ ಹೋದಂಥ ಪ್ರೆಷರು, ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಕೇಳುವಂಥವರು ಎಂಥ ಪ್ರಶ್ನೆ ಕೇಳ್ತಾರೋ ಏನೋ ಅಂತಂಬೋ ಒಂದು ಮನಸ್ಸಿನಲ್ಲಿ ದೌರ್ಬಲ್ಯ ಶುರುವಾಗುತ್ತೆ. ಅದನ್ನು ವಿವರಣೆ ಮಾಡ್ತಾನೆ ಸಂಜಯ ಇಲ್ಲಿ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇನ ಧೀಮತ ಅಂತ ಹೇಳ್ತಾರೆ. ಈಗ ದುರ್ಯೋಧನ ಸೇನಾಧಿಪತಿ ಯಾರು ಅಂತಂದರೆ ಭೀಷ್ಮ. ಏನಾದರೂ ಯುದ್ಧರಂಗದಲ್ಲಿ ವ್ಯೂಹವನ್ನು ಮಾತಾಡಬೇಕಾದ್ರೆ ಭೀಷ್ಮಾಚಾರ್ಯ ಹೋಗಿ ಮಾತಾಡಬೇಕು. ಆದರೆ ಭೀಷ್ಮಾಚಾರ್ಯರ ಹತ್ರ ಮಾತಾಡದೆ ದ್ರೋಣಾಚಾರ್ಯರ ಹತ್ರ ಹೋಗಿ ಭೀಷ್ಮಾಚಾರ್ಯರಿಗೆ ಕೇಳುವಂತೆ ದ್ವೇಷದ ನಂಜಿನ ಮಾತನ್ನು ಆಡ್ತಾನೆ, ವಕ್ರಬುದ್ಧಿಯಿಂದ ಮಾತಾಡ್ತಾನೆ. ಇಲ್ಲಿ ದ್ರೋಣನನ್ನು ದುರ್ಯೋಧನ ಪಾಂಡವರ ಆಚಾರ್ಯರೇ ಅಂತ ಕರೀತಾನೆ. ಅಂದರೆ ನಿಮಗೆ ಪಾಂಡವರಂದ್ರೆ ತುಂಬ ಪ್ರೀತಿ, ನಿಮಗೆ
ನೀವು ನಮ್ಮ ಸುಮ್ಮನೆ ನಮಗೋಸ್ಕರ ಬಂದಿದ್ದೀರಷ್ಟೇ, ನಮ್ಮ ಜೊತೆ ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಅಂತಂಬ ಉತ್ಸಾಹ ನಿಮಗೇನೂ ಇಲ್ಲ. ಇಲ್ಲಿ ದುರ್ಯೋಧನ ಮಾತಾಡೋದನ್ನು ಮನಸ್ಸನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಪಾಂಡವರ ಆಚಾರ್ಯರಾಗಿದ್ದೀರಾ, ಸುಮ್ಮನೆ ನಮ್ಮ ಹತ್ರ ಬಂದು ಏನೋ ನಾವು ನಮಗೆ ವರ ಕೊಟ್ಟಿದ್ದೀರಾ, ದಿನಕ್ಕೆ 10,000 ಜನನ ಕೊಲ್ತೀನಿ ಅಂತೇಳಿ. ಸೊ ಇದೆಲ್ಲ ಕೂಡ ನಮ್ಮ ಪರವಾಗಿ ಉತ್ಸಾಹದಿಂದ ನೀವು ಮಾಡ್ತಾ ಇಲ್ಲ ಎಂಬ ಉದ್ದೇಶದಿಂದ ಪಾಂಡವರ ಆಚಾರ್ಯರೇ ಅಂತ ಕೇಳ್ತಾರೆ. ಈಗ ಪಾಂಡವರ ಕಡೆ ನೋಡಿದ್ರೆ, ಪಾಂಡವರ ಸೇನಾಧಿಪತಿ ಯಾರು ಅಂತಂದರೆ ದ್ರುಪದ ಮಹಾರಾಜನ ಮಗನಾದಂಥ ದೃಷ್ಟದ್ಯುಮ್ನ. ಈಗ ಹಿಂದೆ ಹಿಸ್ಟ್ರಿ ನೋಡಿದ್ರೆ ದ್ರುಪದ ಮಹಾರಾಜ ಮತ್ತು ದ್ರೋಣಾಚಾರ್ಯ ಇಬ್ಬರೂ ಕೂಡ ಬಾಲ್ಯ ಸ್ನೇಹಿತರು. ಆದರೆ ಕೆಲವೆಲ್ಲ ಕಾರಣಾಂತರಗಳಿಂದ ದ್ರುಪದ ಮಹಾರಾಜ ಸಿಂಹಾಸನವನ್ನು ಅಧಿಷ್ಠಾನ ಮಾಡ್ತಾನೆ. ಆ ಸಮಯದಲ್ಲಿ ದ್ರೋಣಾಚಾರ್ಯರು ತುಂಬ ಬಡತನದಲ್ಲಿರ್ತಾರೆ. ಯಾಕೆಂದರೆ ಅವರು ಶಿಲೋಂಚ ವೃತ್ತಿಯನ್ನು ಆಚರಣೆ ಮಾಡ್ತಿದ್ರು. ಶಿಲೋಂಚ ವೃತ್ತಿ ಅಂತಂದರೆ ಯಾರಿಗೂ ತೊಂದರೆ ಕೊಡದೆ ಜೀವನ ಮಾಡೋದು. ಒಂದು ಮರಕ್ಕೆ, ಒಂದು ಗಿಡ ಮರಗಳಿಗೆ ಕೂಡ ತೊಂದರೆ ಕೊಡಲ್ಲ, ಅಲ್ಲಿ ಗಿಡ ಮರದಲ್ಲಿ ಉರಿದಿರಿದಂಥ ಬೀಜಗಳನ್ನು ತಿಂದು ಬದುಕ್ತಿದ್ರು. ಅದನ್ನು ಹಣ್ಣನ್ನು ಕೂಡ ಕೊಯ್ತಿದ್ದಿಲ್ಲ ಅವರು. ಆ ಥರ ಜೀವನ ಮಾಡಿದವರು. ಮತ್ತು ಕೃಪಾಚಾರ್ಯರ ತಂಗಿಯಾದಂಥ ಕೃಪಾಚಾರ್ಯ ಮಗಳ ಜೊತೆ ಮದುವೆ ಆಗುತ್ತೆ, ಕೃಪಿ ಜೊತೆ. ಮತ್ತು ಅಶ್ವತ್ಥಾಮ ಹುಟ್ಟುತ್ತಾನೆ. ಮಗು ಹುಟ್ಟಿದಾದ ಕಾರಣ ಮಗುಗೆ ಹಾಲು ಆಗಬೇಕು. ಹಾಲಾಗಬೇಕಾದ್ರೆ ಹಸು ರಾಜನ ಹತ್ರನೇ ಕೊಡಬೇಕು, ಯಾರೂ ಅದು ಕೊಂಡುಕೊಳ್ಳೋಂಗಿಲ್ಲ ಆಗಿನ ಕಾಲದಲ್ಲಿ. ರಾಜ ದಾನ ಮಾಡ್ತಾನೆ. ಹಾಗೆ ತನ್ನ ಬಾಲ್ಯ ಸ್ನೇಹಿತರಾದಂಥ ದ್ರುಪದ ಮಹಾರಾಜನ ಸ್ನೇಹಿತ ಅಲ್ವ, ಆ ದೃಷ್ಟಿಯಿಂದ ಹೋಗಿ ಹಸುವನ್ನು ದಾನ ಮಾಡು ಅಂತ ಕೇಳ್ತಾರೆ. ಆದರೆ ದ್ರುಪದ ಮಹಾರಾಜ ಹೇಳ್ತಾನೆ, ನಿನಗೆ ನಾನು ಸ್ನೇಹಿತ ಆಗಿರ್ಬೋದು, ಆದರೆ ನೀನು ನನ್ನ ಸ್ನೇಹಿತ ಅಂತ ಕರೆಯೋದು ಯೋಗ್ಯವಲ್ಲ, ನಿನಗೆ ಆ ಯೋಗ್ಯತೆ ಇಲ್ಲ. ಯಾಕೆಂದರೆ ನಾನು ರಾಜ, ಆದರೆ ನೀನೊಬ್ಬ ಬಡ ಬ್ರಾಹ್ಮಣ, ನನಗೂ ನಿನಗೂ ಎಂಥ ಸ್ನೇಹ ಅಂತ ಹೇಳಿ ಸ್ವಲ್ಪ ಅವಮಾನ ಮಾಡ್ತಾರೆ. ಇದೇ ದ್ವೇಷದಿಂದ ದ್ರೋಣಾಚಾರ್ಯ ಏನು ಮಾಡ್ತಾರೆ, ಕೌರವ ಪಾಂಡವರಿಗೆ ವಿದ್ಯೆಗಳನ್ನು ಹೇಳಿಸ್ಕೊಡ್ತಾರೆ, ವಿದ್ಯಾಭ್ಯಾಸವನ್ನು ಹೇಳಿಸಿ. ಮತ್ತು ಕೌರವರು ಹೋಗಿ ದ್ರುಪದ ಮಹಾರಾಜನ ಜೊತೆ ಯುದ್ಧ ಮಾಡ್ತಾರೆ, ಸೋತು ಹೋಗ್ತಾರೆ. ಮತ್ತು ಪಾಂಡವರು ಹೋಗ್ತಾರೆ, ದ್ರುಪದ ಮಹಾರಾಜ ಜೊತೆ ಗೆದ್ದು ಅರ್ಧ ರಾಜ್ಯವನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು, ಈಗ ನೀನು ನಾನು ಸಮಾನವಾಗಿ ರಾಜ್ಯ ಇದೆ, ನೀನು ನಾನು ಸ್ನೇಹಿತರು ಅಂತ ಒಪ್ಕೊಳ್ತಾ ಇಲ್ವಂತ ತನ್ನ ಸೇಡನ್ನು ದ್ರೋಣಾಚಾರ್ಯ ತೀರಿಸ್ಕೊಳ್ತಾರೆ. ದ್ರುಪದ ಮಹಾರಾಜರ ಜೊತೆ ಗೆದ್ದಿದ್ದಕ್ಕೆ ತನ್ನ ಮಗಳಾದಂಥ ದ್ರೌಪದಿಯನ್ನು ಪಾಂಡವರಿಗೆ ಮದುವೆಯನ್ನು ಮಾಡ್ತಾನೆ ಪಾಂಡವರಿಗೆ. ಹಾಗಾಗಿ ದ್ರುಪದ ಮಹಾರಾಜ ಅವರ ಮಗ ಇಬ್ಬರು ಕೂಡ ಯುದ್ಧರಂಗದಲ್ಲಿ ಪಾಂಡವರ ಕಡೆ ಭಾಗವಹಿಸ್ತಾ ಇರ್ತಾರೆ. ಸೊ ಇಲ್ಲೇನು ಹೇಳ್ತಾರೆ, ನಿನ್ನ ಸ್ನೇಹಿತನಾಗಿದ್ದಾನೆ ನೋಡು, ನಿನ್ನ ಸ್ನೇಹಿತನಾದಂಥ ದ್ರುಪದ ಮಹಾರಾಜ ಕೂಡ ಅವ್ರ ಕಡೆನೇ ಇದ್ದಾನೆ. ಇದು ಮನಃಶಾಸ್ತ್ರ, ಮನಸ್ಸು ಎಷ್ಟು ದೌರ್ಬಲ್ಯಕ್ಕೊಳಗಾಗಿದೆ ಅಂತಂಬುದಕ್ಕೆ ಇದನ್ನು ಸೂಚಕ ಇದಲ್ಲ. ಸೊ ಈಗ ದುರ್ಯೋಧನ ದ್ರೋಣಾಚಾರ್ಯನ ಕುರಿತು, ನಿನ್ನ ಶಿಷ್ಯ ದ್ರುಪದ ಪುತ್ರ ಅತೀ ಹತ್ತಿರದ ಶಿಸ್ತುಬದ್ಧವಾಗಿ ನಿರ್ಮಿಸಿರುವಂಥ ಸೇನಾ ವ್ಯೂಹವನ್ನು ನೋಡ್ರಿ. ಯಾಕೆಂತಂದರೆ ದ್ರುಪದ ಮಹಾರಾಜ ಕೂಡ ಒಂದು ಶಪಥವನ್ನು ಹಿಡಿದಿರ್ತಾರೆ, ಈ ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಮಗನು ನನಗಾಗಬೇಕು ಅಂತ ಹೇಳಿ ಆ ಮಗನನ್ನು ದ್ರೋಣಾಚಾರ್ಯರ ಹತ್ರ ಹೋಗಿ ವಿದ್ಯೆಯನ್ನು ಅಭ್ಯಾಸ ಮಾಡುವಂತ ಮಾಡ್ತಾನೆ. ಅಂತ ನಿನ್ನ ಶಿಷ್ಯನಾದಂಥ ದ್ರುಪದ ಮಹಾರಾಜ ಕೂಡ ಪಾಂಡವರ ಕಡೆ ಇದ್ದಾನೆ ನೋಡಿ ಅಂತ ಮನಸ್ಸಿನಲ್ಲಿ ತುಂಬ ವಿಷಾದದಿಂದ ಹೇಳ್ಕೊಡ್ತಾನೆ. ಇಲ್ಲಿ ಅಂತರಂಗದಲ್ಲಿ ಭಯಗೊಂಡಂಥ ದುರ್ಯೋಧನ ಕ್ಷಣ ಕ್ಷಣಕ್ಕೂ ಮಾಡ್ತಿರುವಂಥ ತಪ್ಪನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ತಾನೇ ರಾಜ ಆಗಬೇಕೆಂಬ ಆಸೆ, ಅದರಿಂದ ಏನಾಯಿತು, ಅಸೂಯೆ ಜಾಸ್ತಿ ಆಯಿತು, ಅದರಿಂದ ದ್ವೇಷ ಜಾಸ್ತಿ ಆಯಿತು, ದ್ವೇಷದಿಂದ ಮಾನಸಿಕ ದೌರ್ಬಲ್ಯ, ಅದರಿಂದ ಮಾಡಬಾರದ್ದನ್ನು ಮಾಡೋದು ಮಾಡ್ತಾನೆ. ಇದು ಮನುಷ್ಯ ದೈನಂದಿಕ ಜೀವನದಲ್ಲಿ ಕಾಣುವಂಥ ಅತಿ ಸಾಮಾನ್ಯ ವಿಚಾರ. ಮನುಷ್ಯ ದಾರಿ ತಪ್ಪುವುದೇ ವಿವಿಧ ಹಂತಗಳಿದೆ ಅಂತ ನಮಗೆ ದುರ್ಯೋಧನ ಪಾತ್ರದಿಂದ ನಮಗೆ ರೆಪ್ರೆಸೆಂಟ್ ಆಗತ್ತೆ. ಮುಂದಿನ ಶ್ಲೋಕ ಹೇಳ್ತಾರೆ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಅಂತ ಹೇಳ್ತಾರೆ. ಇಲ್ಲಿ ಪಾಂಡವರ ಸೈನ್ಯವನ್ನು ನೋಡಿ ಮಾನಸಿಕವಾಗಿ ತಳಮಳಗೊಂಡಂಥ ದುರ್ಯೋಧನ, ಅಂದರೆ ವಿಷಾದಕ್ಕೆ ಒಳಗಾದಂಥ ದುರ್ಯೋಧನ
ದ್ರೋಣಾಚಾರ್ಯ ಹತ್ರ ಹೋಗಿ ಪಾಂಡವರ ಸೇನೆ ಬಗ್ಗೆ, ಅಲ್ಲಿರುವಂಥ ವೀರಾದಿ ವೀರರ ಬಗ್ಗೆ ಮಾತಾಡ್ತಾನೆ. ಸಾಮಾನ್ಯವಾಗಿ ನಮಗೆ ಯಾರ ಬಗ್ಗೆ ಭಯ ಇದೆಯೋ ಅವರೇ ಎಲ್ಲ ಕಡೆ ಕಾಣ್ತಾರೆ ನಮಗೆ. ಈಗ ಯಾರೋ ಉದಾಹರಣೆಗೆ ಊರಲ್ಲೆಲ್ಲ ತುಂಬ ಕಳ್ಳರು ಬರ್ತಾ ಇದ್ದಾರೆ, ಪಕ್ಕದ ಮನೆಗೆ ನಿನ್ನೆ ರಾತ್ರಿ ಕಳ್ತನ ಆಗಿದೆ ಅಂತ ಸುದ್ದಿ ಗೊತ್ತಾದರೆ ಏನು ಮಾಡ್ತೀವಿ ನಾವು? ನೆಕ್ಸ್ಟ್ ಡೇ ರಾತ್ರಿ ಆದಂತೆ ಗೇಟ್ ಶಬ್ದ ಆದರೂ, ಗಾಳಿಗೆ ಏನಾದರೂ ಶಬ್ದ ಆದರೂ ಕೂಡ ಕಳ್ಳರು ಬಂದರೆ ಏನೋ ಅಂತಂಬೋ ದೃಷ್ಟಿಯಿಂದ ನಾವು ನೋಡ್ತೀವಿ. ದೆವ್ವಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ನಾವು ಕೇಳಿದ್ವಿ ಅಂದ್ಕೊಳ್ಳಿ, ಸಿನಿಮಾಗಳನ್ನು ನೋಡಿದ್ವಿ ಅಂದ್ಕೊಳ್ಳಿ, ಮನೆಯಲ್ಲಿ ಸ್ವಲ್ಪ ಗಾಳಿಗೆ ಮರ ಸ್ವಲ್ಪ ಅಲ್ಲಾಡಿದ್ರೆ ಆ ಶಬ್ದಕ್ಕೆ ದೆವ್ವ ಬಂತೇನೋ ಅಂತ ಅನಿಸುತ್ತೆ. ಅಂದರೆ ಅದೇ ನಾವು ಟ್ರಾನ್ಸಲ್ಲಿ ಇರ್ತೀವಿ. ಆ ಥರ ಕಂಸನಿಗೆ ಆಗಿತ್ತು. ಕಂಸನಿಗೆ ಕೃಷ್ಣ ಕೊಲ್ತಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಕೃಷ್ಣನೇ ಕಾಣ್ತಾ ಇದೆ, ಯಾರು ನೋಡ್ರೂ ಕೃಷ್ಣನೇ ಕಾಣ್ದಂಗೆ ಕಾಣುತ್ತೆ. ರಾವಣನಿಗೆ ರಾಮ ಕಂಡಂತೆ. ರಾಮ ಇನ್ನೇನು ಯುದ್ಧರಂಗದಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ಕೊಲ್ಲದೆ ಒಂದು ದಿನ ನೀನು ಇವತ್ತು ಹೋಗಿ ರಾತ್ರಿ ಆಲೋಚನೆ ಮಾಡಿಕೊಂಡು ನಾಳೆ ಬಾ ಯುದ್ಧ ಮಾಡೋಣ ಅಂತ ಹೇಳ್ತಾರೆ. ಆ ರಾತ್ರಿಯೆಲ್ಲ ರಾವಣನಿಗೆ ರಾಮ ಹೇಗೆ ಕೊಲ್ತಾನೆ, ರಾಮನ ಬಗ್ಗೆಯೇ ಆಲೋಚನೆ ಜಾಸ್ತಿ, ನಿದ್ದೆ ಕೂಡ ಬರೋದಿಲ್ಲ. ಇಲ್ಲಿ ದುರ್ಯೋಧನಿಗೆ ಏನಂತಂದರೆ ಭೀಮಾರ್ಜುನರ ಭಯ. ಆ ಭಯದಿಂದಲೇ ಹೇಳ್ತಾನೆ, ಅಲ್ಲಿರುವ ವೀರರೆಲ್ಲರೂ ಕೂಡ ಭೀಮಾರ್ಜುನರಿಗೆ ಸಮಾನರಾಗಿದ್ದಾರೆ. ಅಸಾಧಾರಣ ಬಿಲ್ಲನ್ನು ಹಿಡಿದು ಹೋರಾಡಿ ಗೆಲ್ಲಬಲ್ಲ ಮಹಾವೀರರು ಅಂತ ಹೇಳ್ತಾನೆ ಅವನು. ವಾಸ್ತವವಾಗಿ ಆಗಿನ ಕಾಲದಲ್ಲಿ ಇದ್ದಂಥ ಮಹಾಬಿಲ್ಲು ಅಂತಂದರೆ ಗಾಂಡೀವ ಒಂದೇ. ಆ ಗಾಂಡೀವವನ್ನು ಹಿಡಿದು ಯುದ್ಧ ಮಾಡಬೇಕಂತಂದರೆ ಅದು 3 ಜನ ಕೈಲೇ ಆಗುತ್ತೆ. ಅದೊಂದು ವಿಧ. ಅರ್ಜುನ, ಭೀಮ, ಕೃಷ್ಣ. ಇಲ್ಲಿ ಕೃಷ್ಣ ಏನು ಮಾಡ್ತಾನೆ, ನಾನು ಯಾವ ಅಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆದ ಕಾರಣ ಕೃಷ್ಣನ ಮೈನಸ್ ಮಾಡ್ತಾನೆ. ಕೃಷ್ಣ ಯುದ್ಧ ಮಾಡೋದಿಲ್ಲ ಗಾಂಡೀವವನ್ನು ಹಿಡಿದು. ಇನ್ನು ಯಾರ ಮೇಲೆ ಭಯ? ಒಂದು ಭೀಮ, ಒಂದು ಅರ್ಜುನ ಮೇಲೆ ಭಯ. ಆ ಗಾಂಡೀವವನ್ನು ಹಿಡಿದು ಯುದ್ಧ ಮಾಡೋದ್ರಾಗ ಅವನನ್ನು ಜಯಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಇವನ ಭಾವನೆ. ಈ ಸಂದರ್ಭದಲ್ಲಿ ದುರ್ಯೋಧನನಿಗೆ ಪಾಂಡವರ ಕಡೆ ಇರುವಂಥ ಮಹಾವೀರರೆಲ್ಲರೂ ಕೂಡ ಭೀಮಾರ್ಜುನರಿಗೆ ಸಮಾನವಾದಂಥ ಬಿಲ್ಗಾರರು ಅಂತ ಕಾಣ್ತಾರೆ. ಸೊ ಯಾರನ್ನು ನೋಡಿದ್ರೂ ಕೂಡ ಭೀಮಾರ್ಜುನ ಇದ್ದಂಗೆ ಕಾಣುತ್ತೆ. ಅಂದರೆ ಅವನ ಒಳಗಿರುವಂಥ ಸಮಸ್ಯೆ, ವಿಷಾದ ಎಲ್ಲರನ್ನೂ ಹೀಗೆ ಮಾಡುತ್ತೆ. ನಮಗೂ ಏನಾದರೂ ಒಂದು ಸಣ್ಣ ಸಮಸ್ಯೆ ಬಂತಂದ್ಕೊಳ್ಳಿ, ನಾವು ಅದನ್ನ ಎಲ್ಲಿ ನೋಡಿದ್ರೂ ನಮಗೆ ಅದೇ ಸಮಸ್ಯೆ ಕಾಣ್ತಾ ಇರುತ್ತೆ, ಮನಸ್ಸಿನಲ್ಲಿ ಅದೇ ಬರ್ತಾ ಇರುತ್ತೆ. ಯಾರಾದರೂ ನಮ್ಮನ್ನು ಬೈದ್ರು ಅಂದ್ಕೊಳ್ಳಿ, ಅದೇ ರಿಪೀಟ್ ಆಗ್ತಾ ಇರುತ್ತೆ. ಯಾರು ಏನು ಆ ಸಂದರ್ಭಕ್ಕೆ ಮಾತಾಡೋ ಅದೇ ಆಗುತ್ತೆ. ನಮಗೀಗ ಸೀರಿಯಲ್ ನೋಡಿಸ್ತಾರೆ. ಸೀರಿಯಲ್ಗಳಲ್ಲಿ ಈ ಕ್ಯಾರೆಕ್ಟರ್ಸ್ ಎಲ್ಲ ಕೂಡ ಎಷ್ಟು ಅನಾಹುತಗಳು ಮಾಡಬೇಕು ಅಷ್ಟು ಅನಾಹುತಗಳನ್ನು ತೋರಿಸ್ತಾ ಇರ್ತಾರೆ. ಅದನ್ನು ನೋಡಿ ನೋಡಿ ಏನಾಗುತ್ತೆ, ಮನೆಯಲ್ಲಿ ಕೂಡ ಅತ್ತಿ ಸೊಸೆ, ಅತ್ತಿ ಮಾವ ಅದೇ ಥರ ಯಾವುದಾದ್ರೂ ಒಂದು ಮಾತಾಡಿದ್ರೆ ಕೂಡ ಆ ಸೀರಿಯಲ್ ಇರುವಂಥ ಕ್ಯಾರೆಕ್ಟರ್ಸೇ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ದುರ್ಯೋಧನಿಗೆ ಪಾಂಡವರ ಕಡೆ ಇರುವ ಮಹಾವೀರರೆಲ್ಲರೂ ಕೂಡ ಭೀಮಾರ್ಜುನರಿಗೆ ಸಮಾನವಾಗಿದ್ದಾರೆ ಎಂಬ ಮನಸ್ಥಿತಿ ಉಂಟಾಗಿದೆ. ಮುಂದೆ ದುರ್ಯೋಧನ ಪಾಂಡವರ ಕಡೆ ಇರುವಂಥ ವೀರರ ಹೆಸರುಗಳು ಒಂದೊಂದಾಗಿ ಹೇಳ್ತಾನೆ. ಸಾತ್ಯಕಿ ಇದ್ದಾನೆ, ವಿರಾಟರಾಜ ಇದ್ದಾನೆ, ದೃಪದ ಮಹಾರಾಜರಂಥ ಮಹಾನ್ ವೀರರು ಪಾಂಡವರ ಕಡೆ ಇದ್ದಾರೆ. ಇಲ್ಲಿ 3 ಹೆಸರು ಬರಲು ವಿಶೇಷವಾದಂಥ ಒಂದು ಕಾರಣ ಇದೆ. ಈ 3 ಕೂಡ ಕೌರವರ ಕಡೆಗೆ ಬರಬೇಕಾದಂಥ ಕ್ಯಾರೆಕ್ಟರ್ಸ್ ಇವೆಲ್ಲ ಯುದ್ಧರಂಗದಲ್ಲಿ ಸಾತ್ಯಕಿ ಆಗಲಿ, ವಿರಾಟ ಮಹಾರಾಜ ಆಗಲಿ, ದೃಪದ ಮಹಾರಾಜರಲ್ಲಿ ಕೌರವರ ಕಡೆ ಬರಬೇಕು. ಯಾಕೆಂತಂದರೆ ಜರಾಸಂಧ ಅಂತಿದ್ದ. ಜರಾಸಂಧ ಜೊತೆ ಕೃಷ್ಣನ ವಿರುದ್ಧ ಹೋರಾಟ ಮಾಡಿದ್ದು ಯಾರು ಅಂತಂದರೆ ದೃಪದ ಮಹಾರಾಜ. ಹಿಂದೆ ಪಾಂಡವರು ದೃಪದ ಮಹಾರಾಜನ ಬಂಧಿಸಿದ್ರು. ಅವರ ಅರ್ಧ ರಾಜ್ಯವನ್ನು ಕಿತ್ತುಕೊಂಡು ದ್ರೋಣಾಚಾರ್ಯ ಕೊಟ್ಟ ವಿಷಯ ಕೂಡ ದೃಪದ ಮಹಾರಾಜಿಗೆ ಗೊತ್ತಿದೆ. ಆದರೆ ಪಾಂಡವರಿಗೆ ದ್ರೌಪದಿಯನ್ನು ಕೊಟ್ಟು ಸಂಬಂಧ ಬೆಳೆಸಿದಂಥ ದೃಪದ ಮಹಾರಾಜ ಪಾಂಡವರ ಕಡೆ ನಿಂತಿದ್ದಾನೆ. ಇನ್ನು ವಿರಾಟ ಮಹಾರಾಜ ನೋಡಿದ್ರೆ, ವಿರಾಟ ಈ ಹಿಂದೆ ಕೀಚಕನ ಹೆದರ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ. ಕೀಚಕನನ್ನು ಭೀಮ ಕೊಂದದ್ದರಿಂದ ವಿರಾಟ ಪಾಂಡವರ ಕಡೆ ಹೋಗಿದ್ದಾನೆ. ಇನ್ನು ಬಲರಾಮ ನಾನು ಯುದ್ಧ ಮಾಡೋದಿಲ್ಲ ಅಂತ ತೀರ್ಥಯಾತ್ರೆ ಮಾಡ್ತಾನೆ. ಬಲರಾಮನ ಒಂದು ಆಣತಿಯನ್ನು ಮೀರದಂಥ ಸಾತ್ಯಕಿ. ಬಲರಾಮ ಏನು ಹೇಳ್ತಾನೋ ಅದೇ ವೇದ ಅವನಿಗೆ. ಅಂಥ ಬಲರಾಮ ನಿನಗೆ ತುಂಬ ಪ್ರೀತಿ ಪಾತ್ರನಾದವನು. ಅಂಥ ಬಲರಾಮನಕ್ಕೆ ಮಾತು ಕೇಳುವಂಥ ಸಾತ್ಯಕಿ ಕೂಡ ಇವತ್ತು ಪಾಂಡವರ ಕಡೆ ಇದ್ದಾರೆ. ಇದರ ಅರ್ಥ ಏನಂತಂದರೆ ದುರ್ಯೋಧನನ ಅಂತರಂಗದಲ್ಲಿ
ಅಯ್ಯೋ ನನ್ನ ಕಡೆ ಇರಬೇಕಾದಂಥ ಈ ಮಹಾನತರೆಲ್ಲ ಕೂಡ ಪಾಂಡವರ ಕಡೆ ಇದ್ದಾರಲ್ವಾ ಅಂತ ಮಾನಸಿಕವಾಗಿ ಒಂದು ನೋವಾಗುತ್ತೆ. ಇದು ದುರ್ಯೋಧನನ ವಿಷಾದ. ಆತ ತನ್ನ ಯುದ್ಧ ತಂತ್ರವನ್ನು ರೂಪಿಸುವುದನ್ನು ಬಿಟ್ಟು ಇಲ್ಲಿ ತನ್ನ ಕಡೆಗೆ ಬರಬೇಕಾದವರು ಪಾಂಡವರ ಕಡೆ ಸೇರಿದ್ದಾರಲ್ಲ ಅಂತೇಳಿ ವಿಚಾರ ಮಾಡ್ತಾ ಇರ್ತಾರೆ. ಯುದ್ಧರಂಗದಲ್ಲಿ ಬಂದಾಗ ಏನು ಮಾಡಬೇಕು? ಫಸ್ಟು ವ್ಯೂಹ ರಚನೆ ಮಾಡಬೇಕು. ಯುದ್ಧ ಯಾರನ್ನು ನಿಲ್ಲಿಸಬೇಕು, ಯಾರು ಸೈನ್ಯಾಧಿಪತಿ, ಹೇಗೆ ಯುದ್ಧ ಮಾಡ್ತೀರಿ, ಅವರಲ್ಲಿ ಚೈತನ್ಯವನ್ನು ಉಂಟು ಮಾಡಬೇಕು, ಅವರಲ್ಲಿ ವಿಶ್ವಾಸವನ್ನು ಉಂಟು ಮಾಡಬೇಕು. ಅದನ್ನು ಬಿಟ್ಟು ಅವರಲ್ಲಿ ಈ ಥರ ಇದ್ದಾರೆ ಆ ಥರ ಇದ್ದಾರೆ ಅಂತಂದರೆ, ನಮಗೆ ಕ್ರಿಕೆಟ್ ಆಟ ಇದೆ. ಕ್ರಿಕೆಟ್ ಆಟದಲ್ಲಿ ಏನಂತಂದರೆ, ಬೇರೆ ಒಂದು ದೇಶದ ಮೇಲೆ ಯುದ್ಧ ಮಾಡಿ ಒಂದು ಕ್ರಿಕೆಟ್ ಆಡುವಾಗ ನಮ್ಮಲ್ಲಿ ಏನು ಸ್ಟ್ರೆಂಗ್ತ್ ಇದೆ, ಫೀಲ್ಡಿಂಗ್ಗೆ ಬರೋ ಕಾಲಕ್ಕೆ ಯಾರನ್ನು ಎಲ್ಲಿ ನಿಲ್ಲಿಸಬೇಕು, ಯಾರು ಬೌಲಿಂಗ್ ಹಾಕಬೇಕು, ಯಾರು ಯಾವ ಪೊಸಿಷನ್ ಆಗಿರಬೇಕು, ನಮ್ಮ ಪ್ಲ್ಯಾನಿಂಗ್ ವ್ಯೂಹ ಏನು ಅಂತ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಅದನ್ನು ಬಿಟ್ಟು ಅವರ ಆಪೋಸಿಟ್ ಪರ್ಸನ್ ಹೇಗಿದ್ದಾನೆ, ಅವರಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಇವನು ಬರ್ತಾನಂತೆ, ಅವನು ತುಂಬ ಯೂದನಂತೆ, ಎರಡನೇ ಅವನು ಇನ್ನೂ ಮಹಾಭಯಂಕರನಂತೆ, ಈಗೆಲ್ಲ ಆಲೋಚನೆ ಮಾಡ್ಕೊತ ಹೋದರೆ ಇನ್ನು ದೌರ್ಬಲ್ಯ ಜಾಸ್ತಿ ಆಗುತ್ತೆ. ನಾವಲ್ಲಿ ಕ್ರಿಕೆಟ್ ಆಡಲಿಕ್ಕಾಗಲ್ಲ. ಹಾಗೆ ದುರ್ಯೋಧನಿಗೆ ಆಗಿದ್ದು ಇದೆ. ಶತ್ರು ಸೇನೆಯಲ್ಲಿ ಏನಿದೆ ಅವರ ಮೇಲೆ ಯುದ್ಧ ಮಾಡಬೇಕಾದಾಗ ಯಾವ ಥರ ವ್ಯೂಹ ಮಾಡಬೇಕು ಅದರ ಬಗ್ಗೆ ಆಲೋಚನೆ ಮಾಡುತ್ತೆ. ಅವರಲ್ಲಿ ಇಂತಿಂಥವರಿದ್ದಾರೆ, ನಮ್ಮ ಕಡೆ ಬರಬೇಕಾದವನು ಆ ಕಡೆ ಹೋಗಿದೆ. ನಮ್ಮಲ್ಲಿ ನಡೆಯೋದು ಇಂಥದ್ದೇ. ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಕೂಡ ನಮಗೆ ಬರುವಂಥ ಸಮಸ್ಯೆಗಳೆಲ್ಲ ಕೂಡ ಇದೇ ಥರ ಇರುತ್ತೆ. ನನ್ನ ಕಡೆ ಇರಬೇಕಾದ್ದು ಅವನ ಕಡೆ ಹೋಗಿದೆ, ನನ್ನ ಪರವೇ ಆಗಬೇಕಾದ್ದು ಅವನ ಪರವಾಗಿದೆ, ಭಗವಂತ ನನಗೆ ಕೊಡಬೇಕಾದ್ದು ಅವನಿಗೆ ಕೊಟ್ಟಿದ್ದಾನೆ. ನಮಗೆ ಸಮಸ್ಯೆಗಳು ಬಂದಾಗ, ಅಥವಾ ಜ್ಯೋತಿಷ್ಯರತ್ ಯಾರಾದರೂ ಒಬ್ಬನು ಬಂದಾಗ, ಕ್ಲೈಂಟ್ ಬಂದಾಗ, ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನ ಹೇಳಬೇಕಾಗತ್ತೆ. ಅವರು ಅದನ್ನು ಹೇಳೋದಿಲ್ಲ. ತನಗೆ ಯಾವ ಥರ ತೊಂದರೆ ಆಗಿದೆ, ಯಾರು ಏನಂದಿದ್ದಾರೆ, ಇದರ ಬಗ್ಗೆಯೇ ಪ್ಲಾನಿಂಗ್ ಮಾಡ್ತಾ ಹೋಗ್ತಾರೆ. ಸಮಸ್ಯೆ ಬಂದಾಗ ನಾವು ಬೇಗ ಅದನ್ನೇ ಪರಿಷ್ಕಾರ ಮಾಡಿಕೊಳ್ಳಬೇಕಾದ್ರೆ ನಮ್ಮ ವ್ಯೂಹ ಏನು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನಡೆದಂಥ ಸಮಸ್ಯೆ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡಿ ನೋಡಿದ್ರೆ ಏನಾಗುತ್ತೆ, ಮಾನಸಿಕವಾಗಿ ನೋವು ಜಾಸ್ತಿ ಆಗುತ್ತೆ, ವಿಶ್ವಾಸವನ್ನು ಹೋಗಿಸಿಕೊಳ್ತೀವಿ, ನಮ್ಮ ಮೇಲೆ ನಮಗೆ ನಿಯಂತ್ರಣ ಇಲ್ಲದಾದಂಥ ಸ್ಥಿತಿ ಹೋಗ್ತೀವಿ. ನಿಯಂತ್ರಣ ಇಲ್ಲದಿದ್ದರೆ ಏನು ಮಾಡ್ತೀವೋ ನಮಗೆ ಗೊತ್ತಾಗೋದಿಲ್ಲ, ಜೀವನದಲ್ಲಿ ಸಂತೃಪ್ತಿಯನ್ನು ಕಳೆದುಕೊಳ್ತೀವಿ. ಹಾಗಾಗಿ ದುರ್ಯೋಧನದಿಂದ ನಾವು ತಿಳ್ಕೊಳ್ಬೇಕಾದೇನೆಂದರೆ, ಸಮಸ್ಯೆಗಳೆಲ್ಲರಿಗೂ ಬರ್ತವೆ, ಆದರೆ ಸಮಸ್ಯೆಗಳಿಂದ ಹೊರಗೆ ಬರೋದು ಹೇಗೆ ಅಂತಂಬೋದಕ್ಕೆ ಬೇಕಾದಂಥ ವ್ಯೂಹವನ್ನು ನಾವು ರೆಡಿ ಮಾಡ್ಕೋಬೇಕು. ನಮಗೆ ಸಾಮಾನ್ಯವಾಗಿ ಸಮಸ್ಯೆ ಬಂದಾಗ ಏನು ಮಾಡ್ತೀವಿ, ಒಂದೇ ದೇವರ ಸ್ಥಾನಕ್ಕೆ ಹೋಗ್ತೀವಿ, ಅರ್ಚಕರ ಹತ್ರ ಹೇಳ್ಕೊಳ್ತೀವಿ, ಪಂಡಿತರ ಹತ್ರ ಹೇಳ್ಕೊಳ್ತೀವಿ, ಇನ್ನು ವಿಶೇಷವಾಗಿ ಜ್ಯೋತಿಷ್ಯರ ಹತ್ರ ಹೇಳ್ಕೊಡ್ತೀವಿ. ಏನು ಮಾಡಬೇಕು ಆ ಸಮಯದಲ್ಲಿ? ಜ್ಯೋತಿಷ್ಯ ಏನು ಹೇಳ್ತಾನೋ ಅದನ್ನು ಹೇಳಿದನ್ನು ಆಚರಣೆ ಮಾಡುವಂಥ ಮನಸ್ಸಿಟ್ಟುಕೊಂಡ್ರೆ ಓಕೆ. ಇಲ್ಲ, ನಡೆದಿದ್ದೆ, ನನಗೇ ಹಿಂಗಾಯಿತು, ದೇವರು ನಮಗೆ ಯಾಕೆ ಹಿಂಗೆ ಮಾಡ್ತಾನೆ, ಇದೇ ಆಲೋಚನೆ ಮಾಡ್ಕೊತಾ ಇದ್ರು ಅಂದ್ಕೊಳ್ಳಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ವಿಷಾದ ಇನ್ನೂ ಜಾಸ್ತಿ ಆಗತ್ತೆ. ನಮ್ಮಲ್ಲಿ ಬಹಳಷ್ಟು ಜನದಲ್ಲಿ ಬರುವಂಥ ಸಮಸ್ಯೆ ಈ ದುರ್ಯೋಧನ ಸಮಸ್ಯೆ ಇದ್ದಂಗೆ ಇರುತ್ತೆ. ಹಾಗಾಗಿ ನಾವು ದುರ್ಯೋಧನ ಯುದ್ಧರಂಗದಲ್ಲಿ ತನ್ನ ಸೇನೆಯನ್ನು ಹೇಗೆ ಅದನ್ನು ಪ್ಲ್ಯಾನ್ ಮಾಡಿಕೊಳ್ಳೋದು ಬಿಟ್ಟು, ಶತ್ರು ಸೇನೆಯಲ್ಲಿ ಯಾರಿದ್ದಾರೆ ಅವರವರ ಹೆಸರುಗಳು ಹೇಳ್ಕೊತಾ, ಅವರ ಹಿಸ್ಟ್ರಿ ಹೇಳ್ಕೊತ ಕೂತಿದ್ದಾನೆ. ಇದು ಮಾನಸಿಕ ದೌರ್ಬಲ್ಯಕ್ಕೆ ಒಂದು ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಮತ್ತೊಂದು ಶ್ಲೋಕ. ಒಂದು ನಿಮಿಷ. ಒಂದು ಶ್ಲೋಕ ಇಲ್ಲಿ ಮಿಸ್ ಆಗಿದೆ, ನಾನು ಹೇಳ್ತೀನಿ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಅಂತ ಹೇಳ್ತಾರೆ. ಇಲ್ಲಿ ಈ ಕ್ಯಾರೆಕ್ಟರ್ಸ್ನೆಲ್ಲ ಕೂಡ ಐತಿಹಾಸಿಕ ದೃಷ್ಟಿಯಿಂದ ನೋಡಬೇಡಿ. ಆ ದೃಷ್ಟಕೇತು ಯಾರು, ಚೇಕಿತಾನ ಯಾರು, ಅವರಲ್ಲಿ ಏನು ನಡೀತು ಅದರ ಬಗ್ಗೆ ಬೇಡ. ಇಲ್ಲಿ ಪ್ರತಿಯೊಬ್ಬ ಕ್ಯಾರೆಕ್ಟರ್ನ ನೀವು ನೋಡೋ ಕಾಲಕ್ಕೆ ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ ಅಂತಂಬೋದೇ ಬರಬೇಕು ತಲೆಗೆ. ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಏನಿಟ್ಕೊಂಡಿದ್ದಾನೆ, ಯಾಕೆ ಹೆದರ್ತಿದ್ದಾನೆ ಅಂತಂಬೋದೇ ನೀವು ಆ ಆ್ಯಂಗಲಲ್ಲಿ ಆಲೋಚನೆ ಮಾಡಬೇಕು. ಈ ಕ್ಯಾರೆಕ್ಟರ್ಸ್ ಎಲ್ಲ ಕೂಡ ನಮಗೆ ಸಿಗುತ್ತೆ, ಬೇರೆ ಬೇರೆ ವಿಷಯಗಳೆಲ್ಲ ನೋಡ್ಬೋದು, ಆದರೆ ನಮಗೆ ಇಲ್ಲಿ ಅದು ಅಸಂಗತ. ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ 6 ಜನ ವೀರರನ್ನ ಹೆಸರನ್ನು ಕಾಣ್ತೀವಿ. ಆದರೆ ಇಲ್ಲಿ ನಾವು ನೋಡಬೇಕಾದ ಕೇವಲ 6 ಜನ ವ್ಯಕ್ತಿಗಳು ಒಂದೇ ಅಲ್ಲ. ಈ ವ್ಯಕ್ತಿಗಳ ಹೆಸರನ್ನು ಹೆಕ್ಕಿ
ಹೇಳುತ್ತಿರುವಂಥ ದುರ್ಯೋಧನನ ಮನಸ್ಸನ್ನು ನೋಡಬೇಕು. ಆತನ ಅಲ್ಲಿ ನಡೆಯುವಂಥ ವೇದನೆ ಏನಿದೆ, ಇಲ್ಲಿ ಬರುವಂಥ ಒಂದೊಂದು ವ್ಯಕ್ತಿಗಳ ಹಿಂದಿರುವಂಥ ಐತಿಹಾಸಿಕವನ್ನು ನೋಡಿದಾಗ ಮಾತ್ರ ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊದಲನೆಯದಾಗಿ ದುಷ್ಟಕೇತು. ಈ ದುಷ್ಟಕೇತು ಯಾರಂತಂದರೆ ಶಿಶುಪಾಲನ ಮಗ. ಶಿಶುಪಾಲನನ್ನ ಕೃಷ್ಣ ರಾಜಸೂಯ ಯಜ್ಞದಲ್ಲಿ ಚಕ್ರದಿಂದ ಕೊಲ್ತಾನೆ, ಸಂಹಾರ ಮಾಡ್ತಾನೆ. ಇಂಥ ಶಿಶುಪಾಲನ ಮಗ ಕೃಷ್ಣನ ದ್ವೇಷ ಮಾಡಿ ನಮ್ಮ ಹತ್ರ ಬರೋದು ಬಿಟ್ಟು ಪಾಂಡವರ ಪಕ್ಷದಲ್ಲಿದ್ದಾನಲ್ಲ, ಇದು ದುರ್ಯೋಧನನ ಸಂಕಟ. ಇನ್ನು ಚೇಕಿತಾನ, ಈತ ಕೂಡ ಸಾತ್ಯಕಿಯಂತೆ ಒಬ್ಬ ಮಹಾ ಯಾದವ ವೀರ. ಬಲರಾಮನ ಅನುಪಸ್ಥಿತಿಯಿಂದಾಗಿ ಈತ ಪಾಂಡವರ ಪಾಳು ಸೇರಿದ್ದಾನೆ. ಇವನು ಕೂಡ ಬಲರಾಮನ ಕಡೆ, ನಮ್ಮ ಕಡೆ ಬರಬೇಕಾದವನು, ಅವ್ರ ಕಡೆ ಸೇರಿದ್ದಾನೆ. ಇನ್ನು ಕಾಶಿರಾಜ ಹೆಸರು ಹೇಳ್ತಾರೆ. ಇಲ್ಲಿ ಕಾಶಿರಾಜ ಅಂತಂದರೆ ಇಬ್ಬರು ಕಾಶಿರಾಜರಿದ್ದಾರೆ. ಒಂದು ಕಡೆ ಸಂಗಮವಾಗಿರುವಂಥ ಎರಡು ನದಿಗಳು ಕಾಶಿ ನಗರವನ್ನು ವರಣ ಮತ್ತು ಅಸಿ ಎನ್ನುವಂಥ ಎರಡು ಭಾಗ ಮಾಡುತ್ತೆ. ಇದೇ ಹೊತ್ತಿನ ವಾರಣಾಸಿ ಅಂತ ಹೇಳ್ತೀವಿ. ಈ ಎರಡು ಭಾಗದ ರಾಜರನ್ನ ಕಾಶಿರಾಜರಂತೆಯೇ ಕರೀತಾರೆ. ಆ ಕಡೆ ಭಾಗ, ಈ ಕಡೆ ಭಾಗ, ಇಬ್ಬರು ರಾಜಗಳು ಕಾಶಿರಾಜಗಳೇ. ಒಬ್ಬ ಕಾಶಿರಾಜ ದುರ್ಯೋಧನನಿಗೆ ಹೆಣ್ಣು ಕೊಟ್ಟಂಥ ಮಾವ, ಇನ್ನೊಬ್ಬ ಕಾಶಿರಾಜ ಭೀಮಸೇನಕ್ಕೆ ಹೆಣ್ಣು ಕೊಟ್ಟಂಥ ಮಾವ. ಇಲ್ಲಿ ಭಾಗಶಃ ಇಲ್ಲಿ ಏನಾಗುತ್ತೆ, ಇಲ್ಲಿ ಬರುವಂಥ ಕಾಶಿರಾಜ ಯಾರು ಅಂತಂದರೆ ಭೀಮಸೇನಿಗೆ ಹೆಣ್ಣು ಕೊಟ್ಟಂಥ ಮಾವ. ಯಾಕೆಂತಂದರೆ ದುರ್ಯೋಧನನ ಮಾವ ಹಿಂದೆ ಪೌಂಡ್ರಕ ಯುದ್ಧದಲ್ಲಿ ಕೃಷ್ಣನ ಚಕ್ರದಿಂದ ಹತನಾಗಿರ್ತಾನೆ. ಪೌಂಡ್ರಕ ವಾಸುದೇವ ಅಂತ ಇದ್ದ. ಕೃಷ್ಣನಂತೆಯೇ ನಾನು, ಕೃಷ್ಣನೇ ನಾನು ಅಂತ ಅಂದ್ಕೊಂಡು ಶಂಖ ಚಕ್ರ ತನ್ನ ಮಾಡಿಸಿಕೊಂಡು ರಾಜ್ಯವನ್ನು ಆಳ್ತಾ ಇರ್ತಾನೆ. ಅನೇಕ ಥರ ಜನಗಳಿಗೆ ಹಿಂಸೆ ಕೊಡ್ತಾ ಇರ್ತಾನೆ. ಕೃಷ್ಣನನ್ನೇ ನನ್ನನ್ನು ವರ್ತನೆ ಮಾಡ್ತಿದ್ದೆ, ನನ್ನ ಡ್ಯೂಪ್ಲಿಕೇಟ್ ಇದ್ದಂಗಿದ್ದೆ ಅಂತ ಹೇಳಿ ಯುದ್ಧ ಮಾಡ್ತಾನೆ. ಆ ಯುದ್ಧಕ್ಕೆ ದುರ್ಯೋಧನನ ಮಾವನಾದಂಥ ಕಾಶಿರಾಜ ಭಾಗವಹಿಸಿ ಕೃಷ್ಣನ ಜೊತೆ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಹಾಗಾಗಿ ಇಲ್ಲಿ ದುರ್ಯೋಧನನ ಮಾವ ಇಲ್ಲ. ಇಲ್ಲಿ ನಾವು ಒಂದು ಸಲ ಇದು ಯಾಕೆ ಹೇಳುತ್ತಿದ್ದಾನೆ ಅಂತಂಬುದು ಸ್ವಲ್ಪ ಗಮನಿಸಿ. ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಅಯ್ಯೋ, ಕಾಶಿರಾಜನು ಕೂಡ ಪಾಂಡವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ಆದರೆ ನನ್ನ ಮಾವ ಕೂಡ ಇದ್ದಿದ್ರೆ ನನ್ನ ಜೊತೆ ಬರ್ತಿದ್ನಲ್ಲ, ನನ್ನ ಮಾವ ಸತ್ತು ಹೋದ, ನನ್ನ ಮಾವನಾದ ಕಾಶಿರಾಜು ಇನ್ನು ನನ್ನೊಂದಿಗಿಲ್ಲ ಎನ್ನುವಂಥ ಕವಳೆ, ಒಂದು ವಿಷಾದ ದುರ್ಯೋಧನ ಕಾಡ್ತಾ ಇದೆ. ಅವ್ರ ಮಾವ, ಭೀಮರ ಮಾವ ಬಂದು ಇದ್ದಾನೆ ಯುದ್ಧದಲ್ಲಿ, ನನ್ನ ಮಾವ ಇಲ್ಲಲ್ಲ, ನನ್ನ ಮಾವನ ಕೂಡ ಅವರೇ ಕೊಂದಿದ್ದಾರೆ. ಈ ಮೂರು ಜನನ್ನ ದುರ್ಯೋಧನ ವೀರವಾನ್ ಅಂತ ಕರೀತಾನೆ. ಇಲ್ಲಿ ವೀರವಾನ್ ಅಂತಂದರೆ ಅಪಾರವಾದಂಥ ಶಕ್ತಿ ತುಂಬಿರುವಂಥ ಜನರು ಅಂತ ಅರ್ಥ. ಆದರೆ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ಸ್ ಅಪಾರವಾದ ಭೀಷ್ಮಾರ್ಜುನ ಇವ್ರ ಕಡೆ, ಭೀಷ್ಮ ದ್ರೋಣ ಇವ್ರ ಕಡೆ, ಕರ್ಣ ಇವ್ರ ಕೂಡ ನೋಡಿದ್ರೆ ಅಂಥ ದೊಡ್ಡ ಕ್ಯಾರೆಕ್ಟರ್ಸ್ ಏನೂ ಅಲ್ಲ. ಆದರೆ ಅವನ ಮನಸ್ಸಿನಲ್ಲಿ ತುಂಬ ದೊಡ್ಡ ಕ್ಯಾರೆಕ್ಟರ್ಸ್ ಅಂತ ಅಂದ್ಕೊಂಡಿದ್ದಾನೆ ದುರ್ಯೋಧನ. ಮುಂದೆ ದುರ್ಯೋಧನ ಹೇಳ್ತಾನೆ, ಪುರುಜಿತ್ ಕುಂತಿಭೋಜಸ್ಯ. ಇಲ್ಲ, ಇದು ಮಿಸ್ ಆಗಿದೆ. ಪುರುಜಿತ್ ಅನ್ನುವನು, ಕುಂತಿಭೋಜ ಹಾಗೂ ಶೈಬ್ಯ ಈ ಹೆಸರುಗಳನ್ನು ಕೂಡ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತಂಬ ಅವರ ಮನಸ್ಸನ್ನು ಹಿಡ್ಕೊಳ್ಳಿ. ಪುರುಜಿತ್ ಅಂತಂದರೆ ಮತ್ತು ಕುಂತಿಭೋಜ, ಪುರುಜಿತ್ತು ಮತ್ತು ಕುಂತಿಭೋಜ ಕುಂತಿ ದೇಶದವರು, ಕುಂತಳ ದೇಶ ಅಂತಾರೆ. ಮೂಲತಃ ಕುಂತಿ ಯಾದವ ವಂಶದವಳು, ವಸುದೇವನ ಸಹೋದರಿಯಾಗಿತ್ತು. ಆಕೆಯ ಮೂಲ ಹೆಸರು ಪೃಥು ಅಂತ. ಆಕೆಯನ್ನು ಕುಂತಿ ದೇಶದ ರಾಜ ದತ್ತು ಪಡಿತಾನೆ. ಈ ದತ್ತು ಸಂಬಂಧದಿಂದ ಏನಾಗುತ್ತೆ, ಪುರುಜಿತ್ತು ಮತ್ತು ಕುಂತಿಭೋಜ ಪಾಂಡವರ ಪರ ಸೇರಿದ್ದಾರೆ. ಅವನ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳಿ. ಪುರುಜಿತ್ತು ಕುಂತಿಭೋಜ ಇವರಿಬ್ಬರು ಕೂಡ ಈ ಒಂದು ಕುಂತಿದೇವಿ ದತ್ತು ಬಂದಂಥ ವಿಚಾರದಿಂದ ಅವ್ರ ಕಡೆ ಸೇರಿದ್ದಾರೆ. ಇನ್ನು ಶೈಬ್ಯ ಬಂದು ಶಿಬಿ ದೇಶದ ರಾಜ. ಈತನ ಮಗ ಕಾಡಿನಲ್ಲಿ ಒಂದು ಸಲ ದ್ರೌಪದಿಯನ್ನು ಅಪಹರಿಸಲು ಜಯದ್ರಥನಿಗೆ ಸಹಾಯ ಮಾಡ್ತಾನೆ. ಇದು ಭೀಮಸೇನಿಗೆ ಗೊತ್ತಾಗಿ ಭೀಮಸೇನಿಂದ ಆ ಶೈಬ್ಯನ ಮಗನಾದ ಕೊಲ್ಲಲ್ಪಡ್ತಾನೆ. ಹೀಗೆ ಭೀಮನಾದವನು ತನ್ನ ಮಗನ ಕೊಂದರೂ ಕೂಡ ಶೈಬ್ಯ ಎಂಬನು ಪಾಂಡವರ ಕಡೆ ಇದ್ದಾನಲ್ಲ, ಇದೇನು ಆಶ್ಚರ್ಯ ಅಂತ ದುರ್ಯೋಧನ
ತನ್ನ ಮನಸ್ಸಿನಲ್ಲಿರುವಂಥ ವಿಷಾದವನ್ನು ದ್ರೋಣರಲ್ಲಿ ಹೇಳಿ ತಪ್ಪಿಸ್ತಾನೆ. ಈ 3 ಆತ ನರಪುಂಗವ ಅಂತ ಕರಿತಾನೆ. ನರಪುಂಗವ ಅಂತಂದರೆ ಗಂಡುಗಳಿಗಳು, ತುಂಬ ಒಂದು ಎತ್ತುಗಳು, ತುಂಬ ಬಲಿಷ್ಠವಾದಂಥ ಗಂಡು ಎತ್ತುಗಳು ಅಂತ ಹೇಳ್ತಾನೆ. ಅವರ ನಡಿಗೆ ಹಾಗೂ ನೋಟ ವೈರಿಗಳ ಎದೆ ತುಂಬ ನಡಗಿಸಬಲ್ಲದು, ಅವರು ತುಂಬ ವೀರಾದಿ ವೀರರು ಅಂತ ಹೇಳ್ತಾನೆ. ಯಾಕೆಂದರೆ ದುರ್ಯೋಧನನ ಮನಸ್ಸಿನಲ್ಲಿ ಆ ಥರ ರೂಪಿಸಿಕೊಂಡಿದೆ. ಇಲ್ಲಿ ಮಾನಸಿಕವಾದಂಥ ಒಬ್ಬ ದೌರ್ಬಲ್ಯಕ್ಕೊಳಗಾದಂಥ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಘಟನೆಗಳನ್ನೆಲ್ಲ ಹೊರಗೆ ಹೇಳುತ್ತಾ ಹೇಗೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಅದರಿಂದಾಗಿ ಹೇಗೆ ನನ್ನ ನಿಜವಾದಂಥ ಸಾಮರ್ಥ್ಯವನ್ನು ಮರೆತು ವರ್ತಿಸ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಕಾಣ್ತೀವಿ. ಇಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ಜಯ ಕಾಣಲಾರರು. ಇದು ನಮಗೆ ಕೊಡುವಂಥ ಸಂದೇಶ, ನಮ್ಮಲ್ಲಿರುವಂಥ ಒಂದು ದೌರ್ಬಲ್ಯ ಏನಂತಂದರೆ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನೇ ಮತ್ತಿಷ್ಟು ಪಾರಾಯಣ ಮಾಡಿಕೊಳ್ತಾ ಇದ್ದರೆ ನಮಗೆ ಉತ್ತರ ಸಿಗುವುದಿಲ್ಲ. ಏನಾಗುತ್ತೆ, ವಿಶ್ವಾಸವನ್ನು ಹೋಗಿಸಿಕೊಂಡು ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಸ್ವೀಯ ನಿಯಂತ್ರಣ ಇರಲ್ಲ, ಸಂತೃಪ್ತಿಯನ್ನು ಕಾಣುವುದಿರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾನೆ, ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥ ಅಂತ ಹೇಳ್ತಾರೆ. ಇನ್ನು ಪಾಂಡವರ ಸೇನೆಯನ್ನು ಕಂಡಂಥ ಅಂತರಂಗದಲ್ಲಿ ಗಾಬರಿಗೊಂಡಂಥ ದುರ್ಯೋಧನ ಒಂದೇ ಮನೆಯಿಂದ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯ ಇಲ್ಲಿ ಹೇಳ್ತಾನೆ, ಪ್ರಸ್ತಾವನೆ ಮಾಡ್ತಾನೆ. ಯುಧಾಮನ್ಯು ಹಾಗೂ ಉತ್ತಮೌಜ ಇಬ್ಬರು ಕೂಡ ದೃಪದ ಮಹಾರಾಜನ ಇನ್ನಿಬ್ಬರು ಮಕ್ಕಳು. ದೃಷ್ಟದ್ಯುಮ್ನನ ಜೊತೆ ಇವರಿಬ್ಬರು ಮಕ್ಕಳು. ಇವರು ದುರ್ಯೋಧನನ ವೀರ ನಡೆಯುಳ್ಳಂಥ ವಿಕ್ರಾಂತರು ಅಂತ ಸಂಬೋಧನೆ ಮಾಡ್ತಾರೆ. ಇಷ್ಟೇ ಅಲ್ಲದೆ ದುರ್ಯೋಧನ ಇಲ್ಲಿ ಸುಭದ್ರೆಯ ಮಗನಾದಂಥ ಅಭಿಮನ್ಯು ಹಾಗೂ ಇನ್ನೂ ಪ್ರಾಯ ಪ್ರಬುದ್ಧರಲ್ಲ, ಅವರ ಹೆಸರುಗಳೇ ಯಾರಿಗೂ ಗೊತ್ತಿಲ್ಲ, ಅವರ ಅಂಥ ಮುಖ್ಯಸ್ಥರಲ್ಲದಂಥ ಸುಮಾರು ಒಂದು 13-18 ವರ್ಷದ ವಯಸ್ಸಿನಂಥ ದ್ರೌಪದಿಯ ಮಕ್ಕಳು ಉಪಪಾಂಡವರು ಅಂತಾರೆ. ಅವರ ಹೆಸರುಗಳೇ ಇಲ್ಲ, ಅವರಷ್ಟು ಪ್ರಮುಖ ಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಅಂಥವರನ್ನ ಹೆಸರು ಕೂಡ ಹೇಳ್ತಾನೆ, ಇವರು ಕೂಡ ವೀರಾದಿ ವೀರರು, ಯಾಕೆಂದರೆ ವೀರರಿಗೆ ಹುಟ್ಟಿದ್ದಾರಲ್ವ, ವೀರಾದಿ ವೀರರು ಅಂತ ತನ್ನ ಮನಸ್ಸಿನಲ್ಲಿ ಹೇಳ್ಕೊಡ್ತಾನೆ, ವಿಷಾದವನ್ನು ಕೊಡ್ತಾನೆ. ಇಲ್ಲಿ ನಾವು ಸ್ಪಷ್ಟವಾಗಿ ಕಂಡ್ರೆ, ಒಮ್ಮೆ ನಾವು ಭಯಕ್ಕೊಳಗಾದರೆ ನಮಗೆ ಹಗ್ಗ ಕೂಡ ಹಾವಿನಂತೆ ಕಾಣ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ನಿಜವಾದ ಸಾಮರ್ಥ್ಯ ಕೂಡ ವ್ಯರ್ಥ ಆಗತ್ತೆ ಅಂತ ಹೇಳ್ತಾರೆ. ದುರ್ಯೋಧನನಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ. ಯುದ್ಧಕ್ಕೆ ಮೊದಲು ತನ್ನ ಸೈನ್ಯವನ್ನು ಹರಿದುಂಬಿಸೋದು ಬಿಟ್ಟು ದುರ್ಯೋಧನ ಪಾಂಡವರ ಸೈನ್ಯದಲ್ಲಿ ವೀರರ ಬಗ್ಗೆ ಮಾತಾಡುವುದನ್ನು ಸ್ಪಷ್ಟವಾಗಿ ಆತನ ಮನಸ್ಥಿತಿಯನ್ನು ಸೂಚನೆ ಮಾಡುತ್ತದೆ ಅಂತ ಹೇಳ್ತಾರೆ. ಆತ ಇಲ್ಲಿ 11 ಮಂದಿ ವೀರರ ಹೆಸರನ್ನು ಹೇಳುವುದನ್ನು ನಾವು ಗಮನಿಸಿದರೆ, ಸಾತ್ವಿಕಿ, ವಿರಾಟ, ದೃಪದ, ದೃಷ್ಟಕೇತು, ಚೈಕಿತಾನ, ಕಾಶಿರಾಜ, ಪುರುಜಿತ್ತು, ಕುಂತಿಭೋಜ, ಶೈಬ್ಯ, ಯುಧಾಮನ್ಯ, ಉತ್ತಮೋಜ. ತನ್ನಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಈ 11 ಜನ ವೀರರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ತಲೆ ಮೇಲೆತ್ತಿಕೊಂಡು ವಿಷಾದಕ್ಕೆ ದೌರ್ಬಲ್ಯಕ್ಕೊಳಗಾಗ್ತಾ ಇದ್ದಾನೆ. ಇಲ್ಲಿ ಭಗವಂತನಿಂದ ದೂರ ನಿಂತ ಅಧರ್ಮಿಯಾದಂಥ ಪ್ರತಿಯೊಬ್ಬರ ಪಾಡು ಇದೇ ಥರ ಇರುತ್ತೆ. ಅವರು ಎಂದಿಗೂ ಕೂಡ ಅಂತರಂಗದಲ್ಲಿ ಭಯದಲ್ಲೇ ಬದುಕ್ತಾ ಇರ್ತಾರೆ ಹಾಗೂ ಭಯವನ್ನು ಮುಚ್ಚಿಡಲು ಅಥವಾ ಸಲ್ಲದಂತ ಮಾತನಾಡ್ತಾರೆ. ಒಬ್ಬ ಕೆಟ್ಟದಾಗಿ ಗೌರವವಿಲ್ಲದೆ ಮಾತಾಡ್ತಿದ್ದಾನೆ ಅಂತಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಅಂತ ಅರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡುವುದಿಲ್ಲ, ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇರೋದೇ ಇಲ್ಲ. ಇದು ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಮನಃಶಾಸ್ತ್ರೀಯವಾದಂಥ ವಿಚಾರ. ಸೊ ಇದು ಕೊನೆಯ ಶ್ಲೋಕ ಮುಗಿಸ್ತೇನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಒಬ್ಬ ವೀರನಾದವನು ತನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಇದ್ದರೂ ಕೂಡ ಯುದ್ಧ ಕಾಲದಲ್ಲಿ ಯುಕ್ತಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕಾಗತ್ತೆ. ಮುಂದಾಳುವಾದವನು ತನ್ನ ಸೈನ್ಯವನ್ನು, ತನ್ನ ಹಿಂಬಾಲಕರನ್ನು ತುಂಬ ಉತ್ತೇಜಗೊಳಿಸಿ ತಾವು ಶತ್ರು ಸೈನ್ಯಕ್ಕಿಂತ ತುಂಬ ಶಕ್ತರು ಎನ್ನುವಂಥ ಆತ್ಮವಿಶ್ವಾಸವನ್ನು ತನ್ನ ಸೈನ್ಯಕ್ಕೆ ತುಂಬಬೇಕಾಗತ್ತೆ, ಕಾನ್ಫಿಡೆನ್ಸ್ ತುಂಬಬೇಕಾಗತ್ತೆ.
ಆದರೆ ಇಲ್ಲಿ ದುರ್ಯೋಧನ ತನ್ನ ಸೇನಾಧಿಪತಿ ಭೀಷ್ಮರಲ್ಲಿ ಪರಾಮರ್ಶೆ ಮಾಡುವುದನ್ನು ಬಿಟ್ಟು ದ್ರೋಣಾಚಾರ್ಯ ಹತ್ರ ಹೋಗಿ ಶತ್ರು ಸೈನ್ಯದ ವೀರರ ಬಗ್ಗೆ ವಿಶಿಷ್ಟವಾಗಿ ಮಾತಾಡಿ, ನಿಮ್ಮ ಸನ್ನೆಗಿಂದು ನಮ್ಮ ಸೈನ್ಯದ ಮುಂದಾಳುಗಳ ಬಗ್ಗೆ ಹೇಳುತ್ತೇನೆ ಅಂತಾನೆ. ಶತ್ರು ಸೈನಿಕರು ಹೇಗಿದ್ದಾರೆ ಅಂತ ಅವರ ಬಗ್ಗೆ ಕೊಂಡಾಡ್ತಾ ಇರ್ತಾನೆ ಹೊತ್ತು ತಮ್ಮ ಬಗ್ಗೆ ಇರುವಂಥ ವಿಚಾರವನ್ನು ನೋಡೋದೇ ಇಲ್ಲ. ಇಲ್ಲಿ ಇದು ಅರ್ಜುನನ ದೌರ್ಬಲ್ಯ. ಈ ದುರ್ಯೋಧನನ ಕಡೆ ಪಾಂಡವರಿಗಿಂತಲೂ ಹೆಚ್ಚು ವೀರಾದಿವೀರರು ಇದ್ದರು, ಬಲಿಷ್ಠವಾದಂಥ ವೀರಾದಿವೀರಿದ್ದರು. ಪಾಂಡವರ ಮೇಲೆ ಗೆಲ್ಲಕ್ಕೆ ದುರ್ಯೋಧನಗೆ 4 ಥರ ವೆಪನ್ಸ್ ಇತ್ತು. ಒಂದು ಭೀಷ್ಮಾಚಾರ್ಯರ ಎದುರುಗಡೆ ನಿಂತು ಯುದ್ಧ ಮಾಡುವಂಥ ವೀರಾದಿವೀರ ಇಲ್ಲವೇ ಇಲ್ಲ ಆ ಕಾಲದಲ್ಲಿ. ಇನ್ನು ದ್ರೋಣಾಚಾರ್ಯರು ಅರ್ಜುನನಿಗೆ ಬಿಲುವಿದ್ಯೆಯನ್ನು ಹೇಳಿಕೊಟ್ಟಂಥ ಗುರುಗಳು, ಅವರನ್ನು ಮೀರಿಸಲು ಸಾಧ್ಯವೇ ಇಲ್ಲ. ಇನ್ನು ಕರ್ಣನ ಹತ್ರ ಯಾರ ಹತ್ರ ಇಲ್ಲದಂಥ ಅಸ್ತ್ರಶಸ್ತ್ರಗಳಿತ್ತು. ಜಯದ್ರದ ಈ ಅರ್ಜುನನ ಮೇಲೆ ಒಂದು ದಿನ ಗೆಲ್ಲಬಹುದು ಅಂತ ಹೇಳಿ ಅವನಿಗೊಂದು ವರ ಇತ್ತು. ಇಷ್ಟು ವೆಪನ್ಸ್ ಇದ್ದರೂ ಕೂಡ ಅವನಿಗೆ ಇದು ಯಾವುದೂ ಕೂಡ ನೆನಪು ಬರ್ತಾ ಇಲ್ಲ. ಒಬ್ಬ ವೀರನಾದವನು ಹೇಗೆ ಮಾಡಬೇಕು, ಶತ್ರು ಸೈನ್ಯವನ್ನು ಹೇಗೆ ರೂಪಿಸಿಕೊಳ್ಬೇಕು ಅದನ್ನು ಮಾಡೋದು ಬಿಟ್ಟು, ಶತ್ರು ಸೈನಿಕರ ಎಂತಹ ವೀರರಿದ್ದಾರೆ, ಅಸಲು ಮುಖ್ಯಸ್ಥರಲ್ಲ, ಯುದ್ಧದಲ್ಲಿ ಸುಮ್ಮನೆ ಭಾಗವಹಿಸ್ತಾ ಇರ್ತಾರೆ, ಅವರನ್ನು ಕೂಡ ತುಂಬ ದೊಡ್ಡ ಪಿಕ್ಚರ್ ಆಗಿ ನೋಡ್ತಾರೆ. ಇದು ಮಾನಸಿಕ ದೌರ್ಬಲ್ಯಕ್ಕೆ ಪರಾಕಾಷ್ಠೆ ಅಂತ ಹೇಳ್ತಾರೆ. ಸೊ ನಮ್ಮ ನಿತ್ಯ ಜೀವನದಲ್ಲಿ ಕೂಡ, ಅಥವಾ ನಮ್ಮ ಹತ್ರ ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಬರುವಂಥ ಯಾರಾದರೂ ಪೃಚ್ಛಕರಲ್ಲಿ ಕೂಡ ಇದೇ ಸಮಸ್ಯೆ ಇರುತ್ತೆ. ಅವನಲ್ಲಿರುವಂಥ ಬಲಗಳು, ವೀಕ್ನೆಸ್, ಅದು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರಾಂಗ್ನೆಸ್ ಏನು, ಬಲಗಳೇನು, ಬಲಹೀನತೆಗಳೇನು. ಹಿಂದೆ ಒಬ್ಬರು ಇಂಟರ್ವ್ಯೂ ಹೋಗಿದ್ದಂತೆ, ಎಲ್ಲ ವಿಚಾರವನ್ನು ಕೇಳ್ಕೊಂಡು ಹೋಗಿದ್ದಂತೆ. ಇಂಟರ್ವ್ಯೂ ಮಾಡೋನು ಕ್ವಶನ್ ಕೇಳಿದಂತೆ, ವಾಟ್ ಆರ್ ಯುವರ್ ಸ್ಟ್ರೆಂಗ್ಸ್, ವಾಟ್ ಆರ್ ಯುವರ್ ವೀಕ್ನೆಸ್ ಅಂತ. ಅವ್ರಿಗೇನು ಹೇಳಲಾರ್ದೆ ಬಂದ್ಬಿಟ್ಟ. ನಮ್ಮ ಬಗ್ಗೆ ನನ್ನ ಬಲ ಏನು, ನನ್ನ ಬಲಹೀನತೆ ಏನು ಅಂತ ನಮಗೇ ಗೊತ್ತಿದ್ದಾಗ ಶತ್ರು ಸೈನಿಕ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಯನ್ನು ಎಸ್ಟಿಮೇಷನ್ ಮಾಡೋ ವಿಚಾರದಲ್ಲಿ ಫೇಲ್ ಆಗಿ ತುಂಬ ದೊಡ್ಡದಾಗಿ ಕಾಣಿ ಆತ್ಮವಿಶ್ವಾಸವನ್ನು ಹೋಗಿಸಿಕೊಂಡು ತುಂಬ ದುರಂತಕ್ಕೊಳಗಾಗ್ತೀವಿ. ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಳ್ಬೇಕಾದ್ರೆ ಮೊದಲು ಏನಂತಂದರೆ ನಾನೇನು, ನನ್ನ ಬಲಗಳೇನು, ಬಲಹೀನತೆಗಳೇನು ಫಸ್ಟ್ ಪಿಕ್ಚರ್ ಮಾಡ್ಕೋಬೇಕು. ಎಲ್ಲರಿಗೂ ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳಿಗೆ ಅತೀತರಾಗಿರುವಂಥ ಯಾರೂ ಇಲ್ಲ. ಆದರೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಗೆ ಅತೀತವಾಗಿ ನಿಲ್ಲುವಂತ ಬೇಕಾದಂಥ ಪ್ಲ್ಯಾನಿಂಗ್ ಅಂತಂಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು. ಅದು ಇಲ್ಲದಿದ್ದರೆ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ದುರ್ಯೋಧನನ ಕ್ಯಾರೆಕ್ಟರಿಂದ ನಮಗೆ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಅರ್ಜುನನ ವಿಷಾದ ಯೋಗ ಅಲ್ಲ, ಶುರುವಾಗೋದೇ ಮೊದಲು ಧೃತರಾಷ್ಟ್ರನ ವಿಷಾದ ಶುರುವಾಗುತ್ತೆ. ನನ್ನವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಅರ್ಜುನನ ವಿಷಾದ ದುರ್ಯೋಧನನ ವಿಷಾದ ಶುರುವಾಗುತ್ತೆ. ಮುಂದೆ ಅರ್ಜುನನ ವಿಷಾದ ಹೇಳ್ತಾರೆ. ಅರ್ಜುನ ವಿಷಾದ ಸ್ವಲ್ಪ ರೀಸನಬಲ್ ಆಗಿರುತ್ತೆ. ದುರ್ಯೋಧನ ವಿಚಾರಕ್ಕೆ ಲಾಜಿಕ್ ಇರೋದಿಲ್ಲ. ಸುಮ್ಮನೆ ಅವನ ಸ್ವಾರ್ಥಕ್ಕೆ, ಅವನ ಮಾನಸಿಕ ದೌರ್ಬಲ್ಯ, ಅವನು ಮಾಡುವಂಥ ಅಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ದೌರ್ಬಲ್ಯಕ್ಕೆ ಒಳಗಾಗಿರ್ತಾನೆ. ಸೊ ಈ ವಿಚಾರವನ್ನು ಸಮಯಾತೀತವಾಗಿದೆ, 8 ಗಂಟೆಗಳ ಸಮಯ ಆಗಿದೆ. ಮತ್ತಿಷ್ಟು ವಿಚಾರ ನಾವು ಬರುವಂಥ ಪಾಠದಲ್ಲಿ ನಾವು ಮುಂದುವರಿಸೋಣ. ಇದು ವಿಶೇಷವಾಗಿ